ವೀಕ್ಷಕರೇ ನಮಸ್ಕಾರ. ನಾನು ಶ್ರೀವತ್ಸ ಪ್ರಹ್ಲಾದ. ನಾನು ಇವತ್ತಿನ ಸಂಚಿಕೆಯ ನಾವಿಕ TKSFF 2.0 ಆ ಸರಣಿಯಲ್ಲಿ ಬರ್ತಾ ಇರುವಂಥ ಬಿಹೈಂಡ್ ದ ಲೆನ್ಸಸ್ ಸಾಕಷ್ಟು ಸಿನಿಮಾಗಳ ವಿವರಣೆ, ವಿಚಾರಣೆ, ಮೋಜು ಮಸ್ತಿ ಹಾಗೂ ಅದರ ವಿಚಾರಗಳು, ವಿಚಾರಧಾರೆಗಳು ಇವನ್ನೆಲ್ಲನೂ ಕೇಳೋದಿಕ್ಕೆ, ತಿಳ್ಕೊಳ್ಳೋದಿಕ್ಕೆ ಆಸ್ಪದ ಮಾಡಿಕೊಟ್ಟಿರುವಂಥ TKSS ಅವರಿಗೆ ನಮಸ್ಕಾರ ಹೇಳ್ತಾ, ಇವತ್ತಿನ ಚಿತ್ರ ಮನೋಧರ್ಮ. ಅದ್ಭುತವಾಗಿರುವಂಥ ಹೆಸರು, ಅದ್ರ ಹಿಂದೆ ಇರುವಂಥ ಅದ್ಭುತವಾಗಿರುವಂಥ ವ್ಯಕ್ತಿಗಳು. ಮೊದಲನೇದಾಗಿ ಭಾಮಿನಿ ಅನ್ನೋ ಪಾತ್ರದಲ್ಲಿ ಶ್ರೀಲಕ್ಷ್ಮಿ ಆನಂದ್ ಅವರು ನಟಿಸಿದ್ದಾರೆ. ಅರುಣ್ ಕುಮಾರ್ ನಾಯಕ ನಟ ಅನ್ನೋದು ಸಿನಿಮಾ ನೋಡಿದವ್ರು ಗೊತ್ತಾಗುತ್ತೆ ಏನಕ್ಕೆ ನಾಯಕ ನಟ ಅಂತ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಅಂತ. ಶ್ರೀನಿವಾಸ ರಾವ್ ಅವರು ಮಾಡಿದ್ದಾರೆ. ಪ್ರೊಡ್ಯೂಸರ್ ಪಾತ್ರದಲ್ಲಿ ಶಶಿಧರ ಶೆಟ್ಟಿ ಅನ್ನೋ ಒಂದು ಪಾತ್ರ, ಅದಕ್ಕೆ ನಾರಾಯಣ್ ಕಶ್ಯಪ್ ಅನ್ನೋರು ಮಾಡಿದ್ದಾರೆ. ಇವರು ನಮ್ಮ ಚಿತ್ರದಲ್ಲಿ ಇನ್ನೂ ಸಾಕಷ್ಟು ಕಲಾವಿದರುಗಳು ಬರ್ತಾರೆ. ಮುಖ್ಯ ತಾರಾಗಣದಲ್ಲಿ ಇವರಿದ್ದಾರೆ. ಆದರೆ ಅದರ ಹಿಂದೆ ಮಾಸ್ಟರ್ ಮೈಂಡ್ ನಮ್ಮ ಪವನ್ ಜಾನಕಿರಾಮ್ ಅವರಿದ್ದಾರೆ. ಅವರ ಜೊತೆ ಅವರ ಮಡದಿಯಾದಂಥ ಸುಷ್ಮಾ ಪವನ್ ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಪವನ್, ಸುಷ್ಮಾ ಅವರೇ. ನಮಸ್ಕಾರ. ಇವರ ಜೊತೆ ಅಸಿಸ್ಟೆಂಟ್ಗಳಾಗಲಿ, ಸಿನಿಮಾಟೋಗ್ರಫರ್ ಆಗಲಿ, ಅವ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋಣ. ಮ್ಯೂಸಿಕ್ ಆಗಲಿ, ಇದೆಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮನೋಧರ್ಮದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ನಾನು ಒಂದು ಕ್ಲಿಪ್ ಇಂದ ಶುರು ಮಾಡ್ತೀನಿ ಪವನ್, ಇಫ್ ಯು ಡೋಂಟ್. ಸರ್, ದೀಪ. ಓ ಏನೋ ಶೆಟ್ರು, ಗ್ರೇಟ್ ಪ್ರೊಡ್ಯೂಸರ್ ಶಶಿಧರ್ ಶೆಟ್ಟಿ. ಏನಿವತ್ತು ಈ ಕಡೆ ನಿನ್ ಫಿಲಮ್ ಸೆಟ್ಗೆ ಬರಲ್ಲ ನೀನು? ಮುಖ್ಯವಾದ ವಿಷಯ ಹೀರೋಯಿನ್ ಬಗ್ಗೆ. ಏನಂದ್ರು ನಿಮ್ಮ ಭಾಮಿನಿ ಮೇಡಮು? ಅದೇ 10 ಲಕ್ಷಕ್ಕೆಲ್ಲ ಭಾಮಿನಿ ಒಪ್ಪಲ್ಲ ಗುರು. ಒಂದು ಕ್ಲಿಪ್ ಅಂತಂದೆ, 2 ಕ್ಲಿಪ್ ಪೀಸಲ್ಲಿ ಮಾಡಿ ತೋರಿಸಿದ್ದೀವಿ. ಒಂದು ಇಲ್ಲಿ ನೋಡಿದಾಗೆ ರೂಪ ದೀಪ ಅಂತ ಕನ್ಫ್ಯೂಷನ್ ಇದೆ ನಮ್ಮ ಆರ್ಟಿಸ್ಟ್ಗೆ. ಆಮೇಲೆ ಏನಂತಾರೆ ಭಾಮಿನಿ ಮೇಡಮು ಅಂತ ಕೇಳೋದು, ಅಂದ್ರೆ ಶೋ ಡು ನಾಟ್ ಟೆಲ್ ಅಂತ ಹೇಳ್ತಾರಲ್ಲ. ಯಾರು ರಷ್ಯನ್ ರೈಟರ್ ಆಂಟೋನ್ ಚೆಕಾವ್ ಅನ್ನೋರು, ಹಿ ಆಕ್ಚುಲಿ ಇಂಟ್ರೊಡ್ಯೂಸ್ ಅನ್ಸುತ್ತೆ ಶೋ ಡು ನಾಟ್ ಟೆಲ್ ಅಂತ. ಅದನ್ನ ನೀವು ಅಳವಡಿಸೋದಿಕ್ಕೆ ಆ ಮನೋಧರ್ಮ ಬೇಕು. ಹೇಗೆ ಬಂತು, ಯಾವ ತರ ಶುರು ಮಾಡಿದ್ರೆ ಹೇಳಿ. ಅದು ಒಂದು ಫಸ್ಟ್ ಆಫ್ ಎಲ್ಲರಿಗೂ ನಮಸ್ಕಾರ. ಅಂಡ್ TKSFFಗೆ ಅಭಿನಂದನೆಗಳು, ತುಂಬಾ ಧನ್ಯವಾದಗಳು ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮಗೆ ಒಂದು ಫಿಲ್ಮ್ ಮಾಡಕ್ಕೆ. ಸಮಯ 17 ನಿಮಿಷ ಸಿನಿಮಾ ಮಾಡಕ್ಕೆ ನಮಗೆ ಗಡುವು ನಮಗಿದ್ದಿದ್ದು. ಅದರಲ್ಲಿ ಆದಷ್ಟು ಕ್ರಿಸ್ಪ್ ಆಗಿ ಬರೀಬೇಕು, ಆದಷ್ಟು ಸಂಕ್ಷಿಪ್ತವಾಗಿ ಬರೀಬೇಕು. ಅಂಡ್ ಆಡಿಯನ್ಸ್ನ ಗ್ರಾಂಟೆಡ್ ತಗೋಬಾರ್ದು, ಎಲ್ಲಾನು ಫೀಡ್ ಮಾಡಬಾರ್ದು ಅನ್ನೋ ಒಂದು ಧಾರಣೆ. ಎಲ್ಲಾನು ಕೊಟ್ಬಿಟ್ರೆ ದೆನ್ ಇಟ್ ವಿಲ್ ಬಿಕಮ್ ಅ ಲಾಂಗರ್ ಮೂವಿ ಅಂಡ್ ಆಲ್ಸೋ ಎಲಿಮೆಂಟ್ರಿ ಆಗಿರುತ್ತೆ. ಸೊ ನಮ್ಮ ವೀಕ್ಷಿಸರನ್ನ, ನಮ್ಮನ್ನ ನೋಡೋರನ್ನ ಐ ವಾಂಟೆಡ್ ಟು ರೆಸ್ಪೆಕ್ಟ್ ದೆಮ್ ಇನ್ ಆಲ್. ಇದು ಒಂದೇ ಕಡೆ ಅಲ್ಲ, ದೇರ್ ಆರ್ ಅದರ್ ಪ್ಲೇಸಸ್ ಇನ್ ದ ಫಿಲ್ಮ್ ಆಸ್ ವೆಲ್ ವೇರ್ ಅಸ್ಯೂಮ್ ಮಾಡಿಕೊಂಡು ಅರ್ಥ ಆಗುತ್ತೆ. ಇಲ್ಲ ಅವ್ರು ಯೋಚನೆ ಮಾಡಿ ಓಹೋ ಅಂತ, ಭಾಮಿನಿ ಅಂತ ಒಬ್ರು ಇದ್ದಾರೆ, ಅವ್ರು ದುಡ್ಡು ಕೇಳ್ತಾ ಇದ್ದಾರೆ, ಕಮ್ಮಿ ಕೇಳ್ತಾ ಇದ್ದಾರೆ, ಜಾಸ್ತಿ ಕೇಳ್ತಾ ಇದ್ದಾರೆ, ಏನಂತ ಇದ್ದಾರೆ, ಕುತೂಹಲ ಕ್ರಿಯೇಟ್ ಮಾಡಬೇಕು ಅಂತಲೂ. ಸೊ ಇಟ್ ವಾಸ್ ಅ ಕ್ರಿಯೇಟಿವ್ ಚಾಯ್ಸ್. ಅದು ವಾಂಟೆಡ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಟೈಮ್ ಅಂಡ್ ಆಲ್ಸೋ ನಾಟ್ ಸರ್ವ್ ಎವ್ರಿಥಿಂಗ್ ಇನ್ ಅ ಪ್ಲೇಟ್ ಫಾರ್ ದಿ ಆಡಿಯನ್ಸ್. ಅಂಡ್ ಕ್ಷಮಿಸಬೇಕು, ನಾನು ಇಂಗ್ಲೀಷು ಕನ್ನಡ ಎರಡರಲ್ಲೂ ಮಾತಾಡ್ತೀನಿ, ನ್ಯಾಚುರಲ್ ಆಗಿ ಬರೋದು ಅದು. ಸೊ ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲ ಭಾಷೆಗಳನ್ನು ಹೇಳಿ. ಸೊ ದೋಸ್ 2 ರೀಸನ್ಸ್. ಕರೆಕ್ಟು. ಆದರೆ ಈಗ ಸಾಮಾನ್ಯವಾಗಿ ಒಬ್ಬ ಫಿಲಮ್ ಮೇಕರ್ಗೆ ಈಸಿ ಚಾಯ್ಸ್ ಏನು ಅಂತಂದ್ರೆ, ಇವನು ಶ್ರೀನಿವಾಸ ರಾವ್ ಅಂತ, ಅಥವಾ ಸಾರಿ ಇದರೊಳಗೆ ಅರುಣ್ ಕುಮಾರ್ ನಟ ಅರುಣ್ ಕುಮಾರ್ ಬಹಳ ದುರಂಕಾರಿ ಅಂತ ಹೇಳ್ಬೋದಾಗಿತ್ತು ಒಂದು ವಾಯ್ಸ್ ಓವರ್. ನೀವು ಬೇಸಿಕಲಿ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಬೇರೆ ಬಂದಿದ್ದೀರ, ಸೂತ್ರಧಾರ ಸಾಕಷ್ಟು ಬಾರಿ ಈ ಕೆಲಸಗಳನ್ನ ಮಾಡ್ತಾರೆ. ಸೊ ಅದು ನಿಮಗೆ ಅನುಕೂಲ ಕೊಡುವಂತ ವಸ್ತು. ಅದನ್ನ ನೀವು ಬಿಟ್ಟು ಯು ಗಾಟ್ ಇನ್ ಟು ದಿಸ್ ಅನ್ಕಂಫರ್ಟಬಲ್ ಝೋನ್ ಆಫ್ ಶೋ ಡೋಂಟ್ ಟೆಲ್ ಕೈಂಡ್ ಆಫ್ ಎ ಥಿಂಗ್. ಸೊ ಅದಕ್ಕೆ ನನ್ನ ಮೆಚ್ಚುಗೆ ಸಾಕಷ್ಟಿದೆ.
ಸೊ ಆ ಕ್ಯಾರೆಕ್ಟರೈಸೇಷನ್, ಸೊ ನೀವೇನ್ ಹೇಳಿದ್ರಿ, ನೀವು ಇಲ್ಲ ಆಡಿಯನ್ಸ್ನ ಅವ್ರಿಗೂ ಒಂದು ಗೌರವ ಸಲ್ಲಿಸ್ಬೇಕು, ಅವ್ರ ಸಮಯ ಕೊಡ್ತಾ ಇದ್ದಾರೆ, ಅವ್ರದ್ದೇ ಆದಂಥ ಯೋಚನಾ ಶಕ್ತಿ ಇದೆ, ಅವ್ರಿಗೆ ಹೇಳ್ತೀವಿ ಅಂತ. ಸೊ ಸನ್ನಿವೇಶಗಳು ಭಾಮಿನಿ ಅಂತ ಬರ್ತಾರೆ, ಒಂದು ಕ್ಯಾರೆಕ್ಟರ್ ಆಗಿ ಬರ್ತಾರೆ ಅನ್ನೋದನ್ನೆಲ್ಲ ಸರಿ, ಆದ್ರೆ ಒಬ್ಬನ ಸ್ವಭಾವವನ್ನು ಕೂಡ ನೀವು ಇವಾಗ ಪ್ಲೇ ಮಾಡಿರೋ ವಿಡಿಯೋ ಕ್ಲಿಪ್ಸ್ನ ಟೋಟಲ್ ಮಾಡಿದ್ರೆ ಸುಮಾರು 40-45 ಸೆಕೆಂಡ್ಗಳು ಬರುತ್ತೆ. ಆ 45 ಸೆಕೆಂಡಲ್ಲಿ ಒಬ್ಬ ಮನುಷ್ಯನ ಸ್ವಭಾವವನ್ನ ಅಳೆದು ಬಳೆದು ಹೇಳಿದಿರ ಅಲ್ವಾ? ಅದರ ಧಾರಣೆ ನನಗೆ ಆಕ್ಚುಲಿ ಮುಖ್ಯ. ನೀವು ಹೇಳೋದು ಅದನ್ನೇ ಕ್ಯಾರೆಕ್ಟರೈಸೇಷನ್ನ, ಮ್ಯಾನರಿಸಮ್ನ ನೀವು ಯಾವ ರೀತಿ ತಂದು ಕೊಟ್ರಿ ಅನ್ನೋದನ್ನ ನಾನು ಕೇಳಬೇಕು. ಓಕೆನಾ? ಸೊ ಆಯ್ತು. ಐ ವಾಂಟ್ ಯುವರ್ ಫೀಡ್ಬ್ಯಾಕ್ ಆನ್ ದಟ್. ನಿಮಗೆ So yeah, we'll see what the clips are. ಅದೇ ಸೇಮ್ ಕ್ಲಿಪ್ಸ್ ನಾನು ಇವಾಗ ತೋರಿಸಿರೋ ಕ್ಲಿಪ್ ಅದೇ ಗೊತ್ತಾಯ್ತು. 25 ಸೆಕೆಂಡ್ ಟೋಟಲ್ ಮಾಡಿದ್ರೆ ಇವಾಗ 2 ತೋರಿಸಿದ್ದು. ಇನ್ನೊಂದು ಕ್ಲಿಪ್ ನಾನು ತೋರಿಸಲ್ಲ, ನಾನು ವೀಕ್ಷಕರಿಗೆ ಹೇಳ್ತೀನಿ ಅದನ್ನ. ಆಯ್ತು. ಓಕೆ, ಆಯ್ತು. ಸೊ ಹಾ, ಸೊ ನೀವು ಕೇಳ್ತಾ ಇರೋದು 45 ಸೆಕೆಂಡ್ಸ್ ಅಲ್ಲಿ ಕ್ಯಾರೆಕ್ಟರೈಸೇಷನ್. ಬರೀತಾ ಇರ್ಬೇಕಾದ್ರೇನೆ ಅದು ಬರ್ಕೊಂಡ್ಬಿಟ್ಟಿತ್ತು. I had written it down in such a way that ಅವನು ಬರ್ತಾನೆ, ಅನೌನ್ಸ್ ಮಾಡ್ತಾನೆ ಅವನದೇ ಅಂತ, ನಾನು ಆಕ್ಟರು, ಅಂಡ್ ಅದನ್ನ ತೋರ್ಸಕ್ಕೆ ನಾವು ಫಸ್ಟ್ ಸೀನಲ್ಲಿ ಫಿಲ್ಮ್ ಮಾಡಿದ್ವಿ, ಗನ್ ಹಿಡ್ಕೊಂಡಿರೋ ಶಾರ್ಟ್ ಮಾಡಿದ್ವಿ. ಅಲ್ಲಿಂದ ನಮ್ದೇ ಎಕ್ವಿಪ್ಮೆಂಟ್ ಎಲ್ಲ ಎಕ್ಸ್ಪೋಸ್ ಮಾಡಿ ಒಳಗೆ ಹಿಂದೆ ಬಂದಿದ್ದಾಯ್ತು. ಸೊ ಐ ಯೂಸ್ಡ್ ದಿ ಸಿನಿಮಾ ಗೇರ್, ನಾವು ಶೂಟಿಂಗ್ ಪ್ರೊಡಕ್ಷನ್ ಗೇರ್ನ ಯೂಸ್ ಮಾಡ್ಕೊಂಡಿದ್ದು. ಹಾಗಾಗಿ ಅನುಕೂಲ ಆಯ್ತು ಅವನು ಆಕ್ಟರ್ ಅಂತ ತೋರ್ಸಕ್ಕೆ. ಅಂಡ್ ದೆನ್ ಆಲ್ಸೋ ಅವ್ನು ಎಂಥ ಆಕ್ಟರ್ ಅಂತ ತೋರ್ಸೋದು, ಅವ್ನು ನಡ್ಕೊಂಡು ಬರ್ತಾ ಇರೋದ್ರಿಂದ ಹಿಂದೆ ವಾಯ್ಸ್ ಓವರ್ ಇಬ್ರು ಮನುಷ್ಯರು ಮಾತಾಡಿರೋದು. 20 ಕೋಟಿ ತಗೋತಾನೆ, 20 ಕೋಟಿ ತಗೊಂತಾನೆ. ನಮ್ಮ ಮಾಮೂಲಿ ಆಕ್ಟರ್ ಅಲ್ಲ, ಕಣ್ಣೀರ್ ಬರ್ಸಕ್ಕೆ ಗ್ಲಿಸರಿನ್ ಬೇಡ ಅಂತ ಒಂದು ಮಾತಿದೆ. ಸೊ ಬೈ ದ ಟೈಮ್ ಅವ್ರು ಬಂದು ಕೂರೋಷ್ಟೊತ್ತಿಗೆ, ಅಂಡ್ ಕೂತ್ ಮೇಲೆ ಮೇಕಪ್ ಆರ್ಟಿಸ್ಟು ಆಮೇಲೆ ಚೀಟಿ ಕೊಡೋರು ಬಂದ್ರಲ್ಲಿ, ಅಷ್ಟರಲ್ಲಿ ಒಂದು ಎಸ್ಟಾಬ್ಲಿಷ್ ಆಗೋಗ್ಬೇಕು ಆಡಿಯನ್ಸ್ಗೆ, ಅಂಡ್ ಇವ್ನು ಯಾರು ಅಂತ ಗೊತ್ತಾಗಬೇಕು. ಐ ಶುಡ್ ನಾಟ್ ಹ್ಯಾವ್ ಟು. ಆಮೇಲೆ ಮತ್ತೆ ಹೇಳ್ತಾನೆ, ನಾನು ಆಕ್ಷನ್ ಹೀರೋ, ನಂದೇ ಹೋರ್ಡಿಂಗು ಅಂತೆಲ್ಲ ಆಮೇಲೆ ಬರುತ್ತೆ ಅವನ ಬಾಯಿಂದಾನೆ ಅವ್ನು ಹೇಳ್ಕೊಳ್ಳೋದು, ಅವನ ಅಹಂಕಾರ ಅನ್ನೋದು ನನಗೆ ಇಂಪಾರ್ಟೆಂಟ್ ಇತ್ತು. ವೆರಿ ಟ್ರೂ ಅಲ್ವಾ? ದುರಾಂಕಾರಿ ತನ್ನ ಮೇಲೆ ತಾನೇ ಅವನ್ ತುತ್ತೂರಿ ಅವನೇ ನುಡ್ಸ್ಕೊಂತ ಇರ್ತಾನೆ. ಆತ್ಮಪ್ರಶಂಸೆ ಅನ್ನೋದು ನನಗೆ ಅವನಿಂದ ಬೇಕಿತ್ತು. ಅಂಡ್ ಇಡೀ ಫಿಲ್ಮ್ ಅಲ್ಲಿ ಅವನು ಆತ್ಮಪ್ರಶಂಸೆನೇ ಮಾಡಿದ್ದಾನೆ. ನನ್ನನ್ನು ನೋಡಕ್ ಬರ್ತಾರೆ, ನಿಮ್ಮನ್ನ ನೋಡಕ್ ಬರಲ್ಲ, ಈವನ್ ಇನ್ ದ ಸೆಕೆಂಡ್ ಸೀನ್. ಸೊ ಅದು ಒಂದು ಕಾಮನ್ ಆಗಿ ಬರ್ಕೊಂಡಿದ್ದೆ, ದಟ್ ಅದರ್ ಪೀಪಲ್ ಶುಡ್ ನಾಟ್ ಟಾಕ್ ಅಬೌಟ್ ಹಿಮ್. ಅವನ ಬಗ್ಗೆ ಮಾತಾಡ್ಕೊಳ್ಳೋದೇ ಅವನ ಕ್ಯಾರೆಕ್ಟರೈಸೇಷನ್ ಅನ್ನೋದು ಒಂದು ಇಂಟೆನ್ಷನಲ್ ಆಗೇ ಇತ್ತದು. ಈ ಕನ್ವಿಕ್ಷನ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಬ್ಬ ದುರಾಂಕಾರಿಗೆ ಬೇರೆ ಯಾರು ತುತ್ತೂರಿ ತಾನೇ ಉತ್ಕೊಂಡು ಓಡಾಡ್ಕೊಂಡಿರ್ತಾನೆ ಅನ್ನೋದನ್ನ ನೀವು ಅದನ್ನ ಆ ಪಾತ್ರಕ್ಕೆ ಅನುಗುಣವಾಗಿ ಸರಿ ಈ ಕರೆಕ್ಟಾಗಿ ಈ ಸಿಕ್ಕಿರುವಂಥ 40 ಸೆಕೆಂಡು 60 ಸೆಕೆಂಡ್ ಅಲ್ಲಲ್ಲೇ ತೋರಿಸ್ಕೊಂಡು ಬಂದಿದ್ದಾರೆ ನೀವು. ಹಾಗೆ ನೀವು ಹೇಳ್ದಾಗೇನೆ ಹಲವಾರು ಸನ್ನಿವೇಶಗಳಲ್ಲಿ ಬರ್ತದೆ. ನೀವು ಹೇಳ್ದಂಗೆ 20 ಕೋಟಿ ಅಂತ ಬೈದವೆ ನಿಮ್ಮ ಗ್ಲಿಸರಿನ್, ಅದಕ್ಕೆ ಒಂದು ಪಾತ್ರ ಇದೆ. ನೀವು ಟೈಟಲ್ ಕಾರ್ಡ್ ಕೊನೆಯಲ್ಲಿ ಗ್ಲಿಸರಿನ್ ಅಂತ ಬರಿಬೇಕು. ಆಡಿಯನ್ ಆಗಿ ನಾನು ಅದಕ್ಕೆ ಈ ಸಿನಿಮಾ ಕ್ಲಿಪ್ ಹಾಕ್ತಲ್ಲ, ಅದನ್ನು ನೋಡ್ಲೇಬೇಕು ವೀಕ್ಷಕರು. ಅದರೊಳಗೆ ಭಾಮಿನಿ ಅವರು ಒಂದು ಅಳೋ ಸನ್ನಿವೇಶ ಬಂದು ಒಂದು ಆಕ್ಟಿಂಗ್ ಸನ್ನಿವೇಶ ಬರುತ್ತೆ, ಅದ್ಭುತವಾಗಿರುವಂತ ಒಂದು ಶಾಟ್ ಅದು. ಅದ್ರೊಳಗೂ ಅಷ್ಟೇ ಶೋ ಡೋಂಟ್ ಟೆಲ್ ಮಾಡಿದ್ದಾರೆ ಪವನ್ ಅವರು, ಅಲ್ವಾ ಪವನ್? ಕರೆಕ್ಟ್? ನಾನು ಯಾವ್ದು ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಯ್ತಾ? ನಾನು ಪ್ಲೇ ಮಾಡಲ್ಲ ಕ್ಲಿಪ್ನ. ಓಕೆ, ಸೊ ಅದ್ಭುತವಾಗಿದೆ. ನೆಕ್ಸ್ಟ್, ಆಸ್ ಎ ಮೇಕರ್, ಅಂದ್ರೆ ನಿಮ್ಮ ಕತೆ, ಇವಾಗ ನೀವು ಆಸ್ ಎ ಡೈರೆಕ್ಟರ್ ಒಂದಷ್ಟು ಉತ್ತರಗಳನ್ನ ಕೊಟ್ರಿ, ಆಕ್ಟರ್ ಬಗ್ಗೆ, ಈಗೋ ಬಗ್ಗೆ ಹೇಳಿದ್ರಿ. ಮೇಕರ್ ಪವನ್ ಬಗ್ಗೆ ಮಾತಾಡೋಣ. ನಿಮಗೆ GS ಶಿವರುದ್ರಪ್ಪ, ನನಗೆ ಒಂಥರ ಸಾಕಷ್ಟು ಕವಿಗಳು ಬಹಳಷ್ಟು ಇಷ್ಟ. ಆಧುನಿಕ, ಒಂಥರ ನಾನ್ ಕಂಟ್ರವರ್ಷಿಯಲ್, ವಿವಾದಾತ್ಮಕ ಇಲ್ದೇ ಇರುವಂತ, ಸುಲಭವಾಗಿ ಬರೆಯುವಂಥವ್ರು GS ಶಿವರುದ್ರಪ್ಪನವರು. ಅವ್ರದ್ದೊಂದು ಕವಿತೆ ಇದೆ, ಏನೋ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹೆಣ್ಣನ್ನ ಒಂದು ಲೆವೆಲ್ ಅಲ್ಲಿ ಎಲಿವೇಶನ್ ಮಾಡ್ತಾರೆ. ಇವತ್ತಿನ ಯಾವುದೇ ಕಮರ್ಷಿಯಲ್ ಸಿನಿಮಾ ನೋಡಿದ್ರು ಪ್ರತಿಯೊಂದು ಸೀನು ಎಲಿವೇಟ್ ಆಗುತ್ತೆ. ಆದ್ರೆ ನೀವು ಒಂದು ಸ್ತ್ರೀ ಅನ್ನೋ ಅಂಶನೇ ಕಥೆಯಲ್ಲೇ ಎಲಿವೇಟ್ ಮಾಡಿ ತಂದು ಕೂಡಿಸಿದ್ದೀರಾ. ಅಂಡ್ ನೀವು ನನಗೆ ಮುಂಚಿನ ಪರಿಚಯ, ನಾವಿಬ್ರು ಕೆಲಸ ಮಾಡಿದ್ದೀವಿ, ನಮ್ಮ ಒಡನಾಟಗಳಿವೆ. ಸೊ ನಿಮ್ಮ ಹಳೆ ನಾಟಕಗಳು ಗೊತ್ತು. ನಿಮ್ಮ ಕಥಾ ವಸ್ತುನಲ್ಲಿ ಹೆಣ್ಣನ್ನ ಯಾವಾಗ್ಲೂ ಒಂದು ಎಲಿವೇಟ್ ಮಾಡಿ, ಅಂದ್ರೆ ಒಂದೇ ಕತೆ ಅಂತ ಹೇಳ್ತಲ್ಲ, ಪವನ್ ಯೂನಿವರ್ಸಲ್ ಇರುವಂತದ್ರಲ್ಲಿ ಯಾವ ಕಥೆನ ತಗೊಂಡ್ರು ಅಲ್ಲಿ
ಆ ಹೆಣ್ಣನ್ನ ಒಂದು ಬೇರೆ ರೀತಿನಲ್ಲೇ ಎಲಿವೇಟ್ ಮಾಡಿ ಅವರಲ್ಲಿರುವಂಥ ಲೇಯರ್ಗಳನ್ನ ನೀವು ಮನುಷ್ಯರಿಗೆ ಅಥವಾ ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡೋದು. ಮನುಷ್ಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯರನ್ನಾಗಿ ಮಾಡ್ತೀರಾ. ನಿಮ್ಮ ಈ ಪ್ರತಿಯೊಂದು ಕಥೆಯಲ್ಲೂ ಒಬ್ಬ ಗಂಡನ್ನ ಮನುಷ್ಯನಾಗಿ ಪರಿವರ್ತನೆ ಮಾಡುವಂಥ ಪ್ರಯತ್ನಗಳು ನಿಮ್ದು ನಡೀತಾ ಇರುತ್ತೆ ಅಲ್ವಾ? ಹ್ಮ್. ಈ 3 ನಾಟಕ, ಅದು ಒಂದು ವೀಕ್ಷಕರಿಗೆ ಹೇಳ್ತೀನಿ. ಒಂದು ನಾಟಕದಲ್ಲಿ ಒಂಥರ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಪವನ್ ಅವರು, ಅವರೇ ಸೃಷ್ಟಿ ಮಾಡಿರುವಂಥದ್ದು. ದ್ರೌಪದಿ ವಸ್ತ್ರಾಭರಣದಲ್ಲಿ ದ್ರೌಪದಿ ಪಾತ್ರನ ಗಂಡು ಮಾಡಿ ದುಶ್ಯಾಸನನ ಪಾತ್ರನ ಹೆಣ್ಣು ಮಾಡಿ ನೋಡುವಂಥ ಒಂದು ಸನ್ನಿವೇಶ. ಅದೇ ಅದ್ಭುತವಾಗಿರುವಂಥ ಆಲೋಚನೆ. ಸೊ ಅದರೊಳಗೆ ಒಂದು ಅಗೇನ್ ಹೆಣ್ಣು ಗಂಡಿಗೆ ಮನುಷ್ಯನಾಗಿ ಪರಿವರ್ತನೆ ಮಾಡುವಂಥ ಒಂದು ವಿಚಾರ. ಇದೇ ರೀತಿಯಲ್ಲಿ ಈ ಸಿನಿಮಾನಲ್ಲೂ ಒಂದು ಪರಿವರ್ತನೆ ಮಾಡುವಂಥ ಪ್ರಯತ್ನ ನಡೆಯುತ್ತೆ. ಹ್ಮ್. ಈ ಮೆಟೀರಿಯಲ್ ಕಾರಣ ಏನೋ, ಇದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ? ಏನ್ ಪವನ್, ಅದನ್ನ ನೀವು ದಯವಿಟ್ಟು ಬಿಟ್ಕೊಡ್ಲೇಬೇಕು ಇವತ್ತು. ಸೊ ಇದು ನನಗೆ ಶಿಲ್ಪಾ ಅವ್ರೆ, ಕರೆಕ್ಟಾ? ನಂದು ಯೋಚನೆ ಮಾಡಿರೋದು ಕರೆಕ್ಟ್ ಇದೆಯಾ ಅಂತ? yes. ಓಕೆ ಓಕೆ, ಸ್ವಲ್ಪ ಅಕ್ನಾಲೇಜ್ಮೆಂಟ್ ಇದೆ ನನಗೆ. ಹೌದು ಹೌದು. ಸೊ ನಾನು ಕಳೆದ ನಾಲ್ಕನೇ ಸಂಚಿಕೆ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ ಪೂರ್ವಗ್ರಹ ನೀವು ಎಕ್ಸ್ಪ್ಲೈನ್ ಮಾಡಿದ್ದು ಒಂದು ಸ್ಟೋರಿ. ಸೊ ಹಾಗೆ ನಾನು ಈ ವಿಷಯಕ್ಕೆ ಜನರಲಿ ರೆಸ್ಪಾಂಡ್ ಆಗಿದ್ದೀನಿ. ನನ್ನ ಮೈಂಡಲ್ಲಿ ರೆಸ್ಪಾಂಡ್ ಆಗಿದ್ದೀನಿ, ನನ್ನ ಬರವಣಿಗೆಯಲ್ಲಿ ರೆಸ್ಪಾಂಡ್ ಆಗಿದ್ದೀನಿ. ನಾನು ನ್ಯೂಸಲ್ಲಿ ಓದಿದಾಗ, ಇಲ್ಲ ನನ್ನ ಜೀವನದಲ್ಲೇ ಏನೋ ಒಂದು ಈ ಥರ ನಡೆದಾಗ, ಇಲ್ಲ ಯಾರಿಗೋ ಪೇಟ್ರಿಯಾರ್ಕಿ ಗುರಿಯಾಗಿದ್ದಾರೆ ಅವರು, ಪೇಟ್ರಿಯಾರ್ಕಿ, ವಿಕ್ಟಿಮ್ ಆಫ್ ಪೇಟ್ರಿಯಾರ್ಕಿ ಅಂತ ನಾನು ನೋಡಿದಾಗ ಸಿಸ್ಟಮಲ್ಲಿ ಇಲ್ಲ ಆರ್ಟ್ಸಲ್ಲಿ, ಇಟ್ ಹ್ಯಾಸ್ ಸ್ಟೇಡ್ ವಿತ್ ಮೀ ಫಾರ್ ಅ ಫ್ಯೂ ಡೇಸ್. ಅಂದರೆ ಅದನ್ನು ಅಷ್ಟು ಈಸಿಯಾಗಿ ಒಂದು ಆರ್ಟಿಕಲ್ ಓದ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಹೋಗೋಕೆ ಆಗಿಲ್ಲ. ಇಟ್ ಹ್ಯಾಸ್ ಸ್ಟೇಡ್. ನಾಳೆನೂ ಯೋಚನೆ ಮಾಡಿದ್ದೀನಿ, ಇವತ್ತು ಓದಿದ್ದು ನಾಡಿದ್ದು ಯೋಚನೆ ಮಾಡಿದ್ದೀನಿ, ಯಾಕೆ ಹಂಗೆ ಮಾಡ್ತಾರೆ ಅಂತ ಒಂದು ಥಾಟ್ ಪ್ರಾಸೆಸ್ ಬಂದಿರೋದಿದೆ. ಲೈಕ್ ಸ್ಪೋರ್ಟ್ಸಲ್ಲೇ ಇತ್ತೀಚೆ ಬ್ಯಾಸ್ಕೆಟ್ಬಾಲಲ್ಲಿ ಒಬ್ಬ ಇಲ್ಲಿನವರು ಒಬ್ಬ ಫಿಮೇಲ್ ಪ್ಲೇಯರ್ಗೆ $300,000 ಫಾರ್ ದ ಎಂಟೈರ್ ಸೀರೀಸ್, ಆ್ಯಂಡ್ you know how it is for male players, 10 million per game and so on and odd. So ಆ ಡಿಸ್ಪ್ಯಾರಿಟಿ ಅನ್ನೋದು ನನಗೆ ಇಟ್ ಹ್ಯಾಸ್ ಮೇಡ್ ಮಿ ಕ್ಯೂರಿಯಸ್. ಅದಕ್ಕೆ ಕಾರಣ ಏನು, ಆ್ಯಂಡ್ ಅದಕ್ಕೆ ಕಾರಣ ಏನು ಅನ್ನೋದಕ್ಕಿಂತಲೂ ಹೌ ಇಸ್ ದಟ್ ಅಕ್ಸೆಪ್ಟಬಲ್ ಫಾರ್ ಸೋ ಲಾಂಗ್? ಇನ್ 2024 ಬಂದ ಮೇಲೇನೋ ಸೇಮ್ ಥಿಂಗ್. ನೀವು ಅಫ್ಕೋರ್ಸ್ ದ ಕಂಪ್ಯಾರಿಸನ್ ಮಸ್ಟ್ ಬಿ ಆಪಲ್ಸ್ ಅಂಡ್ ಆಪಲ್ಸ್. ಈಗ ಭಾಮಿನಿ ಇದ್ದಂಗೆ, ಇದರಲ್ಲಿ ಅರುಣ್ ಕುಮಾರ್ ಇದ್ದಂಗೆ, ಅವ್ರವ್ರ ಫೀಲ್ಡಲ್ಲಿ ಅವ್ರವರು 15 ವರ್ಷ 20 ವರ್ಷ. ದೇರ್ ಇಟ್ ಈಸ್ ಫೇರ್ ಟು ಲುಕ್ ಅಟ್ ಇಟ್ ಅಂಡ್ ಸೇ, ಯಾಕೆ ಈ ಥರ ಪ್ಯಾರಿಟಿ ಇದೆ, ಇಲ್ಲಿರೋ ಬಯಸಸ್ ಏನು, ಅದ್ರ ವಿಶ್ಲೇಷಣೆ ಅಗತ್ಯ. ಅಟ್ ಎ ಮಿನಿಮಮ್ ಅದ್ರ ಬಗ್ಗೆ ಕಾನ್ವರ್ಸೇಷನ್ ಅಗತ್ಯ ಅಂತ ಒಂದು. ನನ್ನದೇ ಆದ ಒಂದು ಸಣ್ಣ ಪ್ರಯತ್ನಗಳಲ್ಲಿ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡಕ್ಕೆ ನೋಡಿದ್ದೀನಿ. It is not to reform. The job of cinema is not to reform. It is to convert or to change, but to put a mirror on the society in a way that can be consumed by the masses ಅಂತ. ಸೊ ಒಂದು, ಆಮೇಲೆ ಚಿಕ್ಕಂದಿದ್ದಾಗ ಕೆಲವೊಂದು ಘಟನೆಗಳು ನಡೆದಿದೆ ಮನೇಲಿ ಆ್ಯಂಡ್ ಸಮಾಜದಲ್ಲಿ. ಸೊ ಅದು ಒಂದು ಸ್ವಲ್ಪ ನನಗೆ ಇಂಪ್ಯಾಕ್ಟ್ ಆಗಿರೋದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ದ ಸೆನ್ಸ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಕೆಲವೊಂದೆಲ್ಲ ಅಲ್ವಾ. ಸೊ ಹಾಗಾಗಿ ಈ ಟಾಪಿಕ್ ಯಾಕೆ ಅಂತಂದ್ರೆ, ಇದರಲ್ಲಿ ನುವಾನ್ಸಸ್ ಇದೆ. ಈಗ ಒಬ್ಬ ಬರವಣಿಗೆಕಾರ, ಒಬ್ಬ ಬರಹಗಾರ, ಒಬ್ಬ ರೈಟರ್ಗೂ ಇದರಲ್ಲಿ ನನಗೆ ಸ್ಕೋಪ್ ಸಿಗುತ್ತೆ ಟು ಚಾಲೆಂಜ್ ಮೈ ಸೆಲ್ಫ್. ಈಗ ಈ ಸನ್ನಿವೇಶಗಳು ನೋಡಿ, ಇಲ್ಲಿ ನೀವು ಭಾಮಿನಿ ಆಲ್ರೆಡಿ ನೀಟಾಗಿ ಅವ್ರ ಥಿಯೇಟರ್ ಅವ್ರು ಮಾಡ್ಕೊಂಡು ಆರಾಮಕ್ಕಿದ್ದಾರೆ, ಬೇಕಾಗಿಲ್ಲ ಇದು. ಬಟ್ ಇಲ್ಲಿ ತಂದು ಕೂರಿಸಿ ಒಂದು ಆಕ್ವರ್ಡ್ ಕಾನ್ವರ್ಸೇಷನ್ ಅಲ್ಲಿ ಶಿ ಈಸ್ ಪಾರ್ಟಿಸಿಪೇಟಿಂಗ್. ಅಂಡ್ ಈ ಆಕ್ವರ್ಡ್ನೆಸ್ ಯಾತಕ್ಕೆ ಬೇಕು, ಯಾರಿಗಾದ್ರೂ ಯಾತಕ್ಕೆ ಬೇಕು? ಸೊ ಕೋಪ ಮಾಡ್ಕೋತಾಳ, ರಿಟಾಲಿಯೇಟ್ ಮಾಡ್ತಾಳ, ಇಲ್ಲ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಬಿಡ್ತಾಳ ಆ ಜಾಗನ ಅನ್ನೋದು, ಇಟ್ ಗಿವ್ಸ್ ಮೀ ಎ ಸ್ಕೋಪ್ ಟು ಥಿಂಕ್ ಅಂಡ್ ರೈಟ್ ಸಮ್ ಲೇಯರ್ಸ್. ಸೊ ಈವನ್ ಆಸ್ ಅ ರೈಟರ್ ಒಂದು ಸ್ವಾರ್ಥಪರವಾಗಿ ಯೋಚನೆ ಮಾಡಬೇಕು ಅಂತಂದ್ರು, ದೇರ್ ಇಸ್ ಸಮ್ ಮೋರ್ ಟು ಡೂ ದೇರ್. ಹಾಗೆ ಅಂತ ಗಂಡಸರ ಮೆಟೀರಿಯಲ್ಸ್ ಅಲ್ಲಿ ಇಲ್ಲ ಅಂತಲ್ಲ, ಬಟ್ ಐ ಥಿಂಕ್ ನುವಾನ್ಸಸ್ ಆರ್ ಪಾಸಿಬಲ್ ಅಂಡ್ ಮೇ ಬಿ ದೇ ಕಮ್ ನ್ಯಾಚುರಲಿ ಟು ಮೀ ಟು ಬಿ ಏಬಲ್ ಟು ರೈಟ್. ಫ್ಯಾಂಟಾಸ್ಟಿಕ್, ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಮೊದಲನೇದಾಗಿ ನಿಮಗೆ ಕಣ್ಣಿಗೆ ಇತ್ತೀಚೆಗೆ ಕಾಣಿಸತ್ತೆ ಅಂತ ಅನ್ನೋದು, ಕಣ್ಣಿಗೆ ಇತ್ತೀಚೆಗೆ ಯಾಕೆ ಕಾಣಿಸತ್ತೆ ಅಂದ್ರೆ, ಬಹುಶಃ ಈ ಸರ್ಚ್ ಇಂಜಿನ್ಗಳಿಗೆ ನಮ್ಮ ಬಗ್ಗೆ ನಮಗಿನ್ನ ಚೆನ್ನಾಗಿ ತಿಳ್ಕೊಂಡಿರುತ್ತೆ. ಹಾಗಾಗಿ ನಿಮಗೆ ಪವನ್ ಇದೇ ಬೇಕು ಅಂತ ತೋರಿಸ್ತಾ ಇರುತ್ತೆ. ಇದೇ ಬೇಕು ಅಂತ ಯಾವ ಕಾರಣ ಅಂದ್ರೆ, ಬಹುಶಃ ನೀವು ಹೇಳ್ದಂಗೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಆಗಿರುವಂತದ್ದು ಒಂದಷ್ಟು ಘಟನೆಗಳಿರ್ಬೋದು, ಸನ್ನಿವೇಶಗಳಿರ್ಬೋದು, ಅದರಿಂದ
ಈ ಥರ ಶುರುವಾಗಿರುತ್ತೆ. ಆ್ಯಂಡ್ ಆಸ್ ಎ ರೈಟರ್ ಕೂಡ ನೀವು ಹೇಳೋ ಹಾಗೆ ಲೇಯರ್ಸ್ಗಳು ಸಾಕಷ್ಟು ಸಿಗತ್ತೆ ಈ ಥರ ಒಂದು ಮೆಟೀರಿಯಲ್ ಅಲ್ಲಿ. ಅದು ನಿಮಗೆ ನಿಮ್ಮ ಬರವಣಿಗೆನಲ್ಲಿ ಸುಲಭವಾಗಿ ಸಿಗಬಹುದು. ನಿಮಗೆ ನ್ಯಾಚುರಲ್ ಫ್ಲೋ ಅಂತ ಹೇಳ್ತಾರಲ್ಲ, ಅದು ಬಹುಶಃ ಆಗ್ತಾ ಇದೆ. ಸೊ ಅದೇನೇ ಆಗಿರಲಿ, ಇದನ್ನು ಮೊದಲನೇ ಸಿನಿಮಾ ಮಾಡಿರೋರು, ಮೊದಲನೇ ಸಿನಿಮಾ ನೀವು ಮಾಡಿರೋದು, ಸಾಮಾನ್ಯವಾಗಿ ಮೊದಲನೇ ಸಿನಿಮಾ ಯಾವಾಗಲೂ ಒಂದು ಥ್ರಿಲ್ಲರು, ಮಿಸ್ಟ್ರಿ ಶುರು ಮಾಡಿದ್ರೆ ನೀವು ಮನಸ್ಸಿನ ಆಳಕ್ಕೆ ಇಳಿದು ಒಂದು ಗಂಭೀರವಾದ ಸಮಸ್ಯೆನ ಇಟ್ಕೊಂಡು ಒಂದು ಎಲ್ಲರಿಗೂ ಗೊತ್ತಿರೋ ವಿಷಯನ ನಿಮ್ಮದೇ ಆದ ರೀತಿಯಲ್ಲಿ ಅದ್ಭುತವಾಗಿ ಹೇಳಿದ್ದೀರಾ. ಅದಕ್ಕೆ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ಇದನ್ನು ಹೇಳ್ತಾ ಸಾಕಷ್ಟು ಮಾತಾಡೋದಿದೆ, ಆದರೆ ಒಂದು ಜಾಹೀರಾತಿನ ನಂತರ. ನಮಸ್ಕಾರ. ಓಕೆ ಓಕೆ. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಆಲ್ರೈಟ್, ಇವಾಗ ನಾವು ಸುಷ್ಮಾ ಪವನ್ ಹಾಗೂ ಪವನ್ ಜಾನಕಿರಾಮ್ ಅವರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. TKSFF 2.0 ಸರಣಿಯಲ್ಲಿ ಬಂದಿರುವಂಥ ಸಿನಿಮಾ ಮನೋಧರ್ಮ. ನಮ್ಮ ನಿರ್ದೇಶಕರು ಹಾಗೂ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ತೀನಿ. ಅವರ ಮುಂಚಿನ ಗೀತೆಗಳು ನನಗೆ ಪವನ್ ಮುಂಚಿನದನ್ನು ಪರಿಚಯ. ಸುಷ್ಮಾ ಅವರ ಹಿಂದೂಸ್ತಾನಿ ಪ್ರಯತ್ನಗಳು ಅವನ್ನೆಲ್ಲಾನು ಕೇಳಿಸಿದ್ದಾರೆ. ಅದ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡಬೇಕು. ಆದರೆ ಪವನ್, ನೀವು ಮುಂಚೆ ಮಾತಾಡ್ಬೇಕಾದ್ರೆ ಆ ಗನ್ನಿಂದು ಇದು ನಾನು ಕೇಳಬೇಕು ಅಂತಿರ್ಲಿಲ್ಲ, ನೀವೇ ಬಿಟ್ಕೊಟ್ಟಿದ್ದೀರಾ ಸೀನ್. ಈಗ ನಾನು ಅದನ್ನ ಸೀನ್ ಹಾಕ್ತಾ ಇದ್ದೀನಿ. ಓಕೆನಾ? ಈಗ ಒಂದು ಸೀನ್ ನೋಡ್ಕೊಂಡ್ ಬರೋಣ. ಅದಾದ್ಮೇಲೆ ಆಸ್ ಎ ರೈಟರ್ ಪವನ್ಗೊಂದು ಪ್ರಶ್ನೆ. ಆಯ್ತು. ಓಕೆ. ಶೂಟ್ ಆಗಲ್ಲ ನಿಂಗೆ. ಮಾಮೂಲಿ ಗೂಂಡ ನೀನು. ಓಕೆ, ಈ ಸೀನಲ್ಲಿ ಏನು ಹೇಳ್ತಾ ಇದೆ, ಗನ್ನನ್ನ ಹಿಡ್ಕೊಂಡು ನಮ್ಮ ನಾಯಕ ನಟ ಈ ಗನ್ನನ್ನ ಹಿಡ್ಕೊಂಡು ಆಗಲ್ಲ, ಅದು ಆ ಕಡೆಯಿಂದ ವಾಯ್ಸ್ ಬರ್ತಾ ಇದೆ, ಮಾಮೂಲಿ ಗೂಂಡಾ ನೀನು ಅಂತ. ಇದು ಸಿನಿಮಾ ನೋಡಿದಾಗ ಓಕೆ, ಸಿನಿಮಾ ಅಂತ ಗೊತ್ತಾಗತ್ತೆ. ಅದಾದ್ಮೇಲೆ ಅವನ ವರ್ತನೆಗಳು, ಹಾವಭಾವಗಳು ಎಲ್ಲ ಗೊತ್ತಾಗತ್ತೆ. ಕೊನೆಯ ಸಿನಿಮಾ ಮುಗಿದಾಗ ಮುಂಚೆ ಹೇಳಿರೋ ಇವೆರಡು ಸೆಂಟೆನ್ಸ್ ಅಲ್ಲೇ, ಇವೆರಡು ವಾಕ್ಯಗಳಲ್ಲೇ ಇಡೀ ಸಿನಿಮಾನ ಹೇಳ್ಬಿಟ್ಟಿದ್ರಲ್ಲ ಅನ್ನೋ ಒಂದು ರೀತಿ ಬರುತ್ತೆ. ಇದು ಮೊಂಡ ಧೈರ್ಯನಾ ಪವನ್? ಇದು ಈ ಧೈರ್ಯ ಹೆಂಗ್ ಬಂತು ನಿಮ್ಗೆ? ಇಲ್ಲ, ಬಿಟ್ಕೊಟ್ಬಿಟ್ಟು. ಹೇಳಿ. ಇಲ್ಲ ಕರೆಕ್ಟು. ನನಗೆ ಕಾಲ್ ಇಟ್ ಎ ಟ್ರಾನ್ಸ್ಫರಬಲ್ ಸ್ಕಿಲ್. 30 ಸೆಕೆಂಡ್ ಎಲಿವೇಟರ್ ಸ್ಪೀಚ್ ಅಂತೀವಿ ನಮ್ದ್ರಲ್ಲಿ, ಕೇಳಿರ್ತೀರಾ ಅಲ್ವಾ? 30 ಸೆಕೆಂಡಲ್ಲಿ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಟು either ಗೆಟ್ ಇನ್ವೆಸ್ಟ್ಮೆಂಟ್ ಆರ್ ಗೆಟ್ ವೆಂಚರ್ ಕ್ಯಾಪಿಟಲ್ ಆರ್ ಗೆಟ್ ಅ ಜಾಬ್ ಆರ್ ಬಿಕಮ್ ವಿಸಿಬಲ್, ವಾಟ್ ಎವರ್ ಇಟ್ ಇಸ್, ರೈಟ್? ಸೊ ಅದನ್ನ ನಾನು ತುಂಬಾ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ, ಪ್ರೊಫೆಷನಲ್ ಲೈಫಲ್ಲಿ. ಸೊ ಮೊದಲನೇ 2-3 ನಿಮಿಷ, 2 ಕಾರಣಗಳಿದೆ. ಐ ವಾಂಟ್ ಟು ಬ್ರೇಕ್ ದಿಸ್ ಅಪ್. ಒಂದು, ನನ್ನ ನೇಚರಲ್ಲಿ
ಮನಸ್ಸಲ್ಲಿ ಇದ್ದಿದ್ದನ್ನ ಸಂಕ್ಷಿಪ್ತವಾಗಿ ಮೊದಲು ಹೇಳಿಬಿಟ್ಟ ಮೇಲೆ ಅದನ್ನ ಎನ್ಲಾರ್ಜ್ ಮಾಡೋದು ಅನ್ನೋದು ಒಂದು ಸ್ಟೈಲ್ ನಂದು. ಐ ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಅ ಚೇಂಜ್. ಎಷ್ಟೋ ಜನ ನನಗೆ ತುಂಬ ಮಾತಾಡ್ತೀಯ ಅಂತ ಹೇಳಿ 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 ಬಂದು ಇದನ್ನ ನಾನು ಲಾಸ್ಟ್ 4-5 ಇಯರ್ಸಲ್ಲಿ ಅದನ್ನ ಕನ್ಸೈಸ್ ಮಾಡ್ಕೊಳ್ಳೋಕ್ಕೆ ಮಾಡಿದ್ದ ಒಂದು ಪ್ರಯತ್ನ, ಪರ್ಸ್ನಾಲಿಟಿ ಚೇಂಜ್ ಇದು. ಮನಸ್ಸಲ್ಲಿರೋದನ್ನ 2 ಸೆಂಟೆನ್ಸಸ್ ಅಲ್ಲಿ ಮೊದಲು ಹೇಳ್ಬಿಟ್ಟು ಅದಾದ್ಮೇಲೆ ಅವರಿಂದ ಒಂದು ರಿಯಾಕ್ಷನ್ ನೋಡಿ ಅದನ್ನ ಎನ್ಲಾರ್ಜ್ ಮಾಡೋದು. ಸೊ ಅದ್ಭುತ. ಅಂದ್ರೆ ಬಟ್ ನೀವು ಬುದ್ಧಿವಂತರು, ಹೇಳ್ತೀರಾ, ಹೇಳಿದಾಗ ಇದೇ ಸಿನಿಮಾ ಅಂತ ಗೊತ್ತಾಗಲ್ಲ. ಗೊತ್ತಾಗಲ್ಲ. ನಾನು ತೋರಿಸಿದ್ದೀನಿ ವೀಕ್ಷಕರಿಗೆ, ಆದ್ರೆ ಇದೇ ಸಿನಿಮಾ ಅಂತ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಸಿನಿಮಾ ಸಂಪೂರ್ಣ ಆದ್ಮೇಲೆ ಓ ಇದೇ ಸಿನಿಮಾ ಅಂತ ಗೊತ್ತಾಗತ್ತೆ. ಹೌದು. ಸೊ ಅಲ್ವಾ? ಇಂಡೈರೆಕ್ಟ್ಲಿ ಒಂದು ರೀಸನ್ ಅದು. ಎರಡನೇದು ಅಂದ್ರೆ ಇನ್ ಸಿನಿಮ್ಯಾಟಿಕ್ ಗ್ರಾಮರ್, ಸಿನಿಮಾ ಮಾಡಿದವ್ರು ಯಾರಿಗಾದ್ರೂ ಇದನ್ನ ಮೇ ಬಿ ದೇ ವಿಲ್ ಅಗ್ರಿ ವಿತ್ ಮೀ. ಸಿನಿಮ್ಯಾಟಿಕ್ ಗ್ರಾಮರ್ ಅಲ್ಲಿ ಫಸ್ಟ್ ಡಿಪೆಂಡಿಂಗ್ ಅಪಾನ್, ಈಗ ಒಂದು ಫುಲ್ ಲೆಂತ್ ಫೀಚರ್ ಇದ್ರೆ 1.5 hour ಇದ್ರೆ, ಇಲ್ಲ 2 hour ಇದ್ರೆ, ಫಸ್ಟ್ 15 minutes ಅಲ್ಲಿ ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತ ನಾವು ಹೇಳ್ತೀವಿ. ಇನ್ಸೈಟಿಂಗ್ ಇನ್ಸಿಡೆಂಟ್ ಈಸ್ ಇಟ್ಸ್ ಅ ಕಾನ್ಸೆಪ್ಟ್, ಇಟ್ಸ್ ಅ ರೈಟಿಂಗ್ ಕಾನ್ಸೆಪ್ಟ್ ಫಾರ್ ಸಿನಿಮಾ ಸ್ಕ್ರೀನ್ ಪ್ಲೇ. 17 ನಿಮಿಷ ಇರೋದ್ರಿಂದ ಮೊದಲನೇ 45 ಸೆಕೆಂಡ್ರಿಂದ 1 ನಿಮಿಷದ ಒಳಗಡೆ ನಾನು ಏನಾದರೂ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು, ವಿಚ್ ಈಸ್ ರಿವಿಸಿಟಬಲ್ ಲೇಟರ್ ಅನ್ನೋದು ಒಂದು ಟೆಕ್ನಿಕಲ್ ಎಲಿಮೆಂಟು ಇತ್ತು ಮೈಂಡಲ್ಲಿ. ಒಂದು ಗ್ರಾಮ್ಯಾಟಿಕಲ್ ಇಂಟೆನ್ಷನಲ್ ಇತ್ತು. ಅದು ಹೆಂಗೆ ಮಾಡಬೇಕು ಬಿಟ್ಕೊಡ್ದೆ. ಆ್ಯಂಡ್ ಇವ್ ನಿಜವಾಗ್ಲೂ ಅಸಮರ್ಥ ಅಂತ ತೋರಿಸ್ದೆ. ಇಲ್ಲ ವಯಸ್ಸಾಗ್ತಾ ಇದೆ, ಸಮರ್ಥ ಬಟ್ ವಯಸ್ಸಾಗ್ತಾ ಇದೆ, ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೆಂಗೆ ತೋರಿಸ್ಬೇಕು ಅಂತ ಬಂದಾಗ, ಸಿನಿಮಾ ಆ್ಯಕ್ಟರ್ ಅಲ್ವಾ, ಸಿನಿಮಾ ಸೆಟ್ಟಿಂದಾನೆ ಸ್ಟಾರ್ಟ್ ಮಾಡೋಣ ಅನ್ನೋದು ಒಂದು ಹೊಳಿತು. ಬಟ್ ಅದರಲ್ಲಿ ನೀನು ಕೈಲಿ ಆಗಲ್ಲ ಅನ್ನೋದು, ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸ್ಕ್ರಿಪ್ಟಲ್ಲಿ ಬರೆದಿದ್ದೆ, ಅದ್ರ ಜೊತೆ ಇನ್ನೇನೇನೋ ಬರ್ಕೊಂಡಿದ್ವಿ, ಬಟ್ ಅವತ್ತಿನ ದಿವಸ ಆಗಿಲ್ಲ. ಟು ಎಸ್ಟಾಬ್ಲಿಷ್ ದಟ್ ಹಿ ಈಸ್ ಸಮ್ ವಾಟ್ ಆಫ್ ಇಂಟರ್ನಲಿ ಅವನ ಎಕ್ಸ್ಟೀರಿಯರ್ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದ್ದಾನೆ. ಇನ್ ಬರೋ 17 ನಿಮಿಷದಲ್ಲಿ ತುಂಬಾ ದೊಡ್ಡ ಮಾತಾಡ್ತಾನೆ, ಬಟ್ ಆಕ್ಚುಲಿ ಇನ್ಸೈಡ್ ಹಿ ಈಸ್ ಇದಾನೆ ಅನ್ನೋದು ನನಗೆ ಒಂದು ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡೋದಿತ್ತು. ಲೈಕ್ ಈ ತರ ಎಕ್ಸ್ಪೆಕ್ಟ್ ಮಾಡಿ ಅಂತ. ಇಟ್ಸ್ ರೈಟಿಂಗ್ ಅಷ್ಟೇ. ಅಂದ್ರೆ ಐ ಮೀನ್ ತುಂಬಾ ಓದಿ, ಸ್ಕ್ರೀನ್ ಪ್ಲೇಗಳು ಓದಿ, ನಾನು ಯೂಟ್ಯೂಬ್ ವಿಡಿಯೋಸ್ ನೋಡಿ, ರೈಟರ್ಸ್ ಬುಕ್ಸ್ ಓದಿ ಒಂದು ಸ್ವಲ್ಪ ಕಲ್ತಿರೋದು ಮಾಡಬೇಕು ಅಂತ. ಆ ಇಂಟೆನ್ಷನ್ ಹೆಂಗ್ ಮಾಡ್ತೀನಿ ಅನ್ನೋದು ಬರೆಯಕ್ಕೆ ಕೂತಾಗ ಮಾತ್ರ ಗೊತ್ತಾಗುತ್ತೆ. ಅಂಡ್ ದ ಸ್ಕ್ರಿಪ್ಟ್ ಲೀಡ್ಸ್ ಯು, ಬಟ್ ವೇಗ ಬಿಡಬೇಕು ಅಂತ ಮಾತ್ರ ಇಂಟೆನ್ಷನಲ್ ಆಗಿತ್ತು. ಅಂದ್ರೆ ನೀವು ಪಟ್ಟಿರೋ ಪ್ರಯತ್ನ ಯಾವುದೇ ರೀತಿಯಲ್ಲಿ ಕೆಟ್ಟಿಲ್ಲ ಅನ್ನೋದನ್ನ ರುಜುವಾತಾಗಿ ನಾನು ಹೇಳಬಲ್ಲೆ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಓಕೆನಾ? ಈಗ ಹೆಸರುಗಳು ಹಾಕೊಂಡಿರ್ತೀರ, ಏನೋ ನಿರ್ದೇಶಕರು, ನೀವು ಪ್ರೊಡಕ್ಷನ್, ಕೊನೆಯದಾಗಿ ಗಂಡ ಹೆಂಡತಿ ಸಾಕಷ್ಟು ಪ್ರೊಡಕ್ಷನ್ ಕೆಲಸ ಮಾಡಿರ್ತೀರ, ಅದು ನಿಜ. ಹೌದು. ಇದು ಶಾರ್ಟ್ ಫಿಲಮ್ಗೆ ಸಾಕಷ್ಟು ಸಾಹಸಗಳು ನಡೆದಿರುತ್ತೆ. ಸೊ ಇದು ಬರೀ ಪವನ್ ಒಬ್ರಿಗೆ ಅಲ್ಲ, ಸುಷ್ಮಾ ಅವ್ರು ಕೂಡ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಆ ಸಿನಿಮಾನಲ್ಲೇ ಬರುತ್ತೆ. ಇದೇನಿವಾಗ ಅಂದ್ರೆ ಒಂದು ಅದ್ಭುತವಾಗಿರೋ ವಿಚಾರ. ಇದು ನೀವು ನಿಜವಾಗ್ಲೂ ನಂಬ್ತೀರಾ? ಮೊದಲನೇ ಪ್ರಶ್ನೆ ಇದು. ಮೊದಲನೇದಾಗಿ ಉತ್ತರ ಕೊಡೋದು ಸುಷ್ಮಾ ಅವರು, ಅದಾದ್ಮೇಲೆ ಪವನ್ ಅದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ. ಇದು ನಿಜವಾಗ್ಲೂ ನಂಬ್ತಾರೆ? ಯಾವ ಪ್ರಶ್ನೆ, ಯಾವ ಸನ್ನಿವೇಶ ಅಂದ್ರೆ, ಅಲ್ಲಿ ನಮ್ಮ ಇದು ಶಶಿಧರ್ ಶೆಟ್ರು ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಪ್ರೊಡ್ಯೂಸರ್, ಒಂಥರ ಉಡಾಫೆನಲ್ಲಿ ಒಂದು ಸತ್ಯನ ಹೇಳ್ತಾರೆ, ಬಿಚ್ಚಿಡ್ತಾರೆ. ಏನಪ್ಪ ಇವತ್ತಿನ ದಿನ ಸಿನಿಮಾ 2 ವಾರ ಓಡಿದ್ರೆ ಹೆಚ್ಚು, ಅದಾದ್ಮೇಲೆ OTT ಬಂದ್ಬಿಡುತ್ತೆ. ಥಿಯೇಟರ್ ಹಾಗಲ್ಲ, ಪ್ರತಿದಿನ ಪ್ರತಿ ಶೋ ನಡೆಯುತ್ತೆ, ಅಂದ್ರೆ ಲೈವ್ ಥಿಯೇಟರ್. ಅದಕ್ಕೆ ಜನ ಬರಲೇಬೇಕು, ನೋಡ್ಲೇಬೇಕು, ನಿರಂತರವಾಗಿ ನಡೀತಾ ಇರತ್ತೆ ಅಂತ. ಇದು ನೀವು ನಿಜವಾಗ್ಲೂ ನಂಬ್ತೀರಾ ಅಥವಾ ನಿಮಗೆ ಇದು ನಿಮ್ಮ ಆಸೆಯನ್ನ? ಯಾವ ರೀತಿ ಇದು? ನೀವು ಸುಷ್ಮಾ ಅವರೇ ಫಸ್ಟ್ ನೀವು ಹೇಳಿ. ನೋ ಇಟ್ ಇಸ್ 100% ಟ್ರೂ. ಅಂದ್ರೆ ಏನು ಅಂದ್ರೆ, ಇವಾಗ ಥಿಯೇಟರ್ ಬರೋ ಆಡಿಯನ್ಸ್ ಇಸ್ ವೆರಿ ಡಿಫರೆಂಟ್. ದೇ ಹ್ಯಾವ್ ಅ ಡಿಫರೆಂಟ್ ಮೈಂಡ್ ಸೆಟ್. ನಮ್ಮ ಕನ್ನಡ ಸಿನಿಮಾ ನೋಡೋದು ಸ್ವಲ್ಪ ಹೇಳ್ಬೋದು, ಬಿಕಾಸ್ ಇದು ಹಿನ್ನೆಲೆ ಗಾಯಕರು, ಇದು ಹಾಡುಗಳು ಇರುತ್ತೆ, ಡ್ಯಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾಸ್ ಅಂತ ಹೇಳ್ಬೋದು. ಬಟ್ ಥಿಯೇಟರ್ಗೆ ಬರೋದು ಸ್ವಲ್ಪ ಕ್ಲಾಸ್ ಅಂತ ನನ್ನ ಅನಿಸಿಕೆ. ಲೈಕ್ ಹೌ ಕ್ಲಾಸಿಕಲ್ ಮ್ಯೂಸಿಕ್ ಕೇಳಕ್ಕೆ ಬರೋದು ಸ್ವಲ್ಪ ಡಿಫ್ರೆಂಟ್ ಜನ ಬರ್ತಾರೆ. ಅಂದ್ರೆ ಸ್ವಲ್ಪ ತಿಳ್ಕೊಂಡಿರೋ, ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಇಷ್ಟ ಇರೋರು ಅಂತ ಹೇಳ್ಬೋದು. ಸೊ ಹಾಗಾಗಿ ಥಿಯೇಟರ್, ಐ ಅಬ್ಸಲ್ಯೂಟ್ಲಿ ಬಿಲೀವ್ ದಟ್ ಯುನೋ ಅದು ಜೀವಂತ ಕಲೆ ಅಂತ. ಸರಿ ಜೀವಂತ ಕಲೆ. ಸೊ ನಿಮ್ಮ ಒಲವನ್ನ ನೀವು ಹೇಳ್ದೇನೆ ತಿಳಿಸ್ಬಿಟ್ರಿ. ನಿಮಗೆ ಆ ಕಡೆ ಒಲವಿದೆ ಅಂತ, ಜೀವಂತ ಕಲೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಾನಾ ಬಣ್ಣಗಳನ್ನ ಹೇಳಿ. ಬಟ್ ಸಿನಿಮಾ ನಿಮಗೆ ಸುಮ್ಮನೆ ಒಂದು ಕಾನ್ವರ್ಸೇಷನ್ ಹೇಳ್ತಾ ಇದೀನಿ.
ಹ್ಮ್. ಥಿಯೇಟರ್ನ ನಾನು ಒಂದೇ ಕಡೆ ಇವತ್ತು ದಿನ ರಂಗಶಂಕರದಲ್ಲಿ ನಡೀತಾ ಇದೆ, ನಾನು Yeah. ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗಲ್ಲ. ನಮ್ಗೆ ಅದ್ಭುತವಾಗಿರುವಂತ ಇಷ್ಟವಾಗಿರುವಂತ ನಾಟಕ. ಆದ್ರೆ ಸಿನಿಮಾ ಎಲ್ಲೆಲ್ಲೂ ಪಸರಿಸುತ್ತೆ ಅಲ್ವಾ? ಇವತ್ತಿನ ಹೌದು. OTT ಬರುತ್ತೆ ಅಥವಾ ಇನ್ನೊಂದು ಇಲ್ಲೇ ರಿಲೀಸ್ ಆಗುತ್ತೆ. ಸೊ ಅದು ಇನ್ನ ಪವರ್ಫುಲ್ ಮಾಧ್ಯಮ. ಅದನ್ನ ನೀವು ನಿಮ್ಮ ಸಿನಿಮಾದಲ್ಲಿ, ಅಗೇನ್ ಪವನ್ ಇದನ್ನ ನೀವು ಉತ್ತರ ಕೊಡ್ಬೋದು ಬೇಕಾದ್ರೆ, ನಿಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಈಕ್ವಲೆಂಟ್ ಆಗಿ ತೋರಿಸಿದೀರ. ಆ ಧೈರ್ಯಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಮೆಚ್ಚುಗೆ, ಅಪ್ರಿಸಿಯೇಷನ್, ಓಕೆನಾ? ಬಟ್ ಅದನ್ನ ನಿಜವಾಗ್ಲೂ ನೀವು ನಂಬ್ತೀರಾ ಅಥವಾ ಆತರ ಆಗ್ಲಿ ಅನ್ನೋ ಆಸೆ ಇದೆಯಾ ನಿಮಗೆ? ಇಲ್ಲ, ನೋಡಿದ್ದೀನಿ ನಾನು. ಸೊ ಎರಡೆರಡು ತಿಂಗಳು, ಮೂರು ತಿಂಗಳು ಈಗ ಇವತ್ತೂ ಕ್ಲಾಸಿಕಲ್ ಡ್ರಾಮಾಸ್ ಇನ್ನೂ ಹಾಕ್ತಾ ಇದ್ದಾರೆ. ಈಗ ಜೋಕುಮಾರಸ್ವಾಮಿ, ಸತ್ತರುಣೆರಳು, ಪರ್ವ ನೋಡಿ, ಪರ್ವ ಪರ್ವ ಎಷ್ಟು ಪರ್ವ 9 hours. ಪರ್ವ ವಾಸ್ ಯಾ ಪರ್ವ ಇಸ್ ಅ ಗ್ರೇಟ್ ಎಕ್ಸಾಂಪಲ್. ಆಕ್ಚುಲಿ ನೀವು ಈಗ ಇವ್ರದ್ದು ಬೆಳವಾಡಿ ಅವ್ರದ್ದು ಪ್ರವಡಿಯವ್ರು ಮಾಡೋದು. ನಾನು ಎಷ್ಟು ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ಆಗಿದೆ, ಧಾರವಾಡಲ್ಲಿ ಮಾಡಿದ್ದಾರೆ, ಬೆಂಗಳೂರಲ್ಲಿ ಮಾಡಿದ್ದಾರೆ, ಮೈಸೂರು. ಇನ್ ದೀಸ್ ಕಂಟೆಂಪ್ರರಿ ಟೈಮ್ಸ್ ನಾನೀಗ ಟು ಬಿ ಪ್ರಾಕ್ಟಿಕಲ್ ಕಳೆದ 2-3 ವರ್ಷಗಳಲ್ಲಿ ನಾನು ತುಂಬಾ ಟ್ರಾಕ್ಷನ್ ನೋಡಿದ್ದೀನಿ ನಾಟಕಗಳಿಗೆ. ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ. ನಮ್ಮ ತಂದೆಯವರು, ನಮ್ಮ ಬೆಂಗಳೂರಲ್ಲಿರೋ ನಮ್ಮ ಬಂಧುವರೆಲ್ಲ ಹೇಳೋದು ಇಟ್ ಹ್ಯಾಸ್ ಬಿನ್ ದೇರ್ ಫಾರ್ ಸಮ್ ಟೈಮ್ ಲಾಂಗರ್ ದನ್ ದ್ಯಾಟ್. ಬಟ್ ನಾನು ನೋಡಿರೋದೇನು ಅಂದ್ರೆ 2-3 ತಿಂಗಳು ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ನಿಮಗೆ ಸಿಗಲ್ಲ. ರಂಗಶಂಕರದಲ್ಲಿ, ರಂಗಾಯಣದಲ್ಲಿ ಸಿಗಲ್ಲ, ಇನ್ ಮೈಸೂರಲ್ಲಿ. ಸೊ ನೋಡಕ್ಕೆ ಹೋಗೋರು ಸಾಕಷ್ಟು ಜನ ಇದ್ದಾರೆ. ಸಮ್ ಕೇಸಸ್ ಚೆನ್ನಾಗಿದ್ರೆ ನಾಟಕ ಏನೋ ರಿಪೀಟ್ ಅಲ್ಲೂ ನೋಡೋರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಬೆಂಬಲ ಇದೆ. ಐ ಆಮ್ ಪಾರ್ಟ್ ಆಫ್ ಸಮ್ ಆಫ್ ದಿ ಡ್ರಾಮಾ ಸೊಸೈಟೀಸ್ ಇನ್ ನಾರ್ತ್ ಕರ್ನಾಟಕ ವೇರ್ ನಾನು ಆಕ್ಟಿವ್ ಆಗಿ ಅವ್ರ ಮೆಟೀರಿಯಲ್ಸ್ ನೋಡ್ತಾ ಇದ್ದೀನಿ, ಅವ್ರದನ್ನ ಫಾಲೋ ಮಾಡ್ತೀನಿ, ನಾನು ನಂಬ್ತೀನಿ. ಐ ಥಿಂಕ್ ಸಿನಿಮಾಗೆ ಒಂದು ವರ್ಡ್ ಆಫ್ ಮೌತ್ ಆದ್ಮೇಲೆ ಜನ ಹೋಗೋದಾಗತ್ತೆ. ಜನರಲ್ ರಿವ್ಯೂಸ್ ನೀವು ಎಷ್ಟು ಅದು ಆಕ್ಸೆಸಬಲ್ ಜಾಸ್ತಿ ಅಂತ ಹೇಳಿದ್ರು ಅಷ್ಟೇ ಅದರದ್ದು ಮಾತು ಹರಡುತ್ತೆ. ತುಂಬಾ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಹರಡೋದು ತುಂಬಾ ಬೇಗ ಹರಡ್ಬಿಡುತ್ತೆ. ಅಂಡ್ ಅದೇ ಅದಕ್ಕೆ ಶಾಪನುವೆ, ಅದೇ ಅದಕ್ಕೆ ಅಭಿಶಾಪ. ಅದಕ್ಕಿರೋ ಒಂದು ಅನ್ಫಾರ್ಚುನೇಟ್ ಥಿಂಗು ಅದುವೇ. ನಾಟಕಕ್ಕೇನು ಅಂತಂದ್ರೆ ನೋಡ್ಬೋದು, ಚೆನ್ನಾಗಿದೆ ನಾಟಕ. ಒನ್ ಥಿಂಗ್ ನಾಟಕದ ಜೊತೆ ಏನಾಗುತ್ತೆ ಅಂದ್ರೆ ನೀವು ಆಮೇಲೆ ಹೊರಗೆ ಬಂದ ಮೇಲೆ ಪರವಾಗಿಲ್ಲ ಅಂತ ಅನ್ಬೋದು, ಅಷ್ಟೇನು ಚೆನ್ನಾಗಿತ್ತು. ಬಟ್ ಆ ಲೈವ್ ನೋಡಕ್ಕೆ ಹೋಗೋ ಎಕ್ಸ್ಪೀರಿಯನ್ಸ್, ಅಲ್ಲಿ ಕೂತು ಲೈವ್ ಪರ್ಫಾರ್ಮೆನ್ಸ್ ನೋಡೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದ್ರದ್ದೇ ಒಂದು ಆಡಿಯನ್ಸ್ ಇದೆ, ಅದಕ್ಕೆ ಒಂದು ಅನುಭೂತಿ ಅದು. ಲೈವ್ ಅಲ್ಲಿ ನೀವು ಫೈನ್, ಆವತ್ತಿನ ದಿವಸ ಅವ್ರ ಕೈಲಿ ಏನೋ ಒಂದು ಪರ್ಟಿಕ್ಯುಲರ್ ಇಂಪ್ಯಾಕ್ಟ್ ಆಗಿಲ್ಲ, ಯಾವುದೋ ಒಂದು ಲೈಟ್ ಈ ಕಡೆ ಆಯ್ತು, ಯಾವುದೋ ಒಂದು ಮ್ಯೂಸಿಕ್ ಲೇಟ್ ಆಗಿ ಬಂತು. ಬಟ್ ಆ ಲೈವ್ ನೋಡಕ್ಕೆ ಹೋಗೋದು ಅದು ಜೀವಂತತನ. ಆ ಜೀವಂತತನಕ್ಕೆ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್, ಅದನ್ನ ನಾನು ನಂಬ್ತೀನಿ, ದಟ್ ದೇರ್ ಇಸ್ ಐ ಥಿಂಕ್ ಪರ್ಫಾರ್ಮಿಂಗ್ ಆರ್ಟ್ ಅನ್ನೋದಿದೆಯಲ್ಲ, ಪರ್ಫಾರ್ಮಿಂಗ್ ಆರ್ಟ್ ಅಂದ್ರೆ ಥಿಯೇಟರ್ ಅಂಡ್ ಇವನ್ ಇವಾಗ ಕ್ಲಾಸಿಕಲ್ ಮ್ಯೂಸಿಕ್ ಇದೆಲ್ಲ ಪರ್ಫಾರ್ಮಿಂಗ್ ಆರ್ಟ್. ಯಾಕೆಂದ್ರೆ ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವೋ ಅದು ನಮಗ್ ಗೊತ್ತಿರೋದು. ಮನೋಧರ್ಮ ಅದು ಅದಕ್ಕೆ ಅದು ಯುನೋ ಸಮಥಿಂಗ್ ನ್ಯೂ ಕಮ್ಸ್ ಔಟ್ ಅಂತಾರೆ. ಇವನ್ ದೋ ಯು ಹ್ಯಾವ್ ಸೆಟ್ ದ ಲೈನ್ಸ್, ಎಷ್ಟೋ ಸಲ ಹೇಳಿರ್ತಾರೆ ಅದೇ ಲೈನ್ಸ್, ನಾವು ಅದೇ ರಾಗ ಹಾಡ್ತೀವಿ. ಬಟ್ ಅದು ಆ ಟೈಮಲ್ಲಿ ಹೌ ಇಟ್ ಕಮ್ಸ್ ಅನ್ನೋದು ಇಟ್ಸ್ ಸೋ ಡಿಫ್ರೆಂಟ್. ಸೊ ಅದ್ರದ್ದು ಒಂದು ಚಾರ್ಮೆ ಬೇರೆ. ಅದ್ಭುತ ವಿಚಾರ. ಸುಷ್ಮಾ ಅವರೇ, ನೀವು ಹೇಳಿದಾಗೆ ಚಾರ್ಮಿದೆ. ಅಗೇನ್ ಕ್ಲಾಸಿಕಲ್ ಯಾವ ರೀತಿನಾದ್ರೂ ತಗೊಳ್ಬಹುದು, ಅದನ್ನ ಕರ್ನಾಟಿಕ್ ತಗೊಳ್ಳಿ, ಹಿಂದೂಸ್ತಾನಿ ತಗೊಳ್ಳಿ, ಅಥವಾ ವೆಸ್ಟರ್ನ್ ಕ್ಲಾಸಿಕಲ್ ತಗೊಳ್ಳಿ, ಅಥವಾ ಯಾವ್ದಾದ್ರು ತಗೊಳ್ಳಿ. ಈ ಲೈವ್ ಪರ್ಫಾರ್ಮೆನ್ಸ್, ಇದು ಆ ಸೂಕ್ಷ್ಮತೆಗೆ ನಾವು ಹಿಡಿದುವಲ್ಲ ಇವಾಗ ಮಾತಾಡ್ಬೇಕಾದ್ರೆ, ಅದು ಅದ್ಭುತವಾದ ವಿಚಾರ. ಅದು ಮನುಷ್ಯನ ಧರ್ಮ, ಮನೋಧರ್ಮ, ನಮ್ಮ ಎವಲ್ಯೂಷನರಿ ಟ್ರ್ಯಾಕ್ ಇವೆಲ್ಲ ತೋರಿಸುತ್ತೆ. ಯಾಕೆಂದ್ರೆ ನಾನೇ ನೋಡಿದ್ದೀನಿ. ಈಗ ಒಬ್ರು ಕ್ಲಾಸಿಕಲ್ ಕರ್ನಾಟಿಕ್ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ಒಂದು ವೆಸ್ಟರ್ನ್ ಬ್ಯಾಂಡ್ ಎದುರುಗಡೆ ತೋರಿಸಿದಾಗ ಅವರಲ್ಲಿ ಆಗಿರುವಂತ ಪರಿವರ್ತನೆಯನ್ನು ನೋಡಿದ್ದೀನಿ. ಒಬ್ಬ ವೆಸ್ಟರ್ನ್ 20-year-old ಕಿಡ್, ಇದೆಲ್ಲ ಏನ್ ಕ್ಲಾಸಿಕಲ್, ಅವ್ರನ್ನ ಕಚೇರಿನಲ್ಲಿ, ಮಲ್ಲೇಶ್ವರಂ ಕಚೇರಿನಲ್ಲಿ ಕೂಡಿಸಿದಾಗ ಅವರಲ್ಲೂ ಆಗಿರುವಂತ ಪರಿವರ್ತನೆಯನ್ನು ಕೂಡ ನಾನು ನೋಡಿದ್ದೀನಿ. ಅಂದ್ರೆ ಆ ಲೈವ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದಕ್ಕಿರುವಂತ ಶಕ್ತಿನ ಹೇಳಲಿಕ್ಕೆ ಬರಲ್ಲ. ಆದ್ರೆ ಅದು ಬಹುಶಃ ನಮ್ಮೆಲ್ಲರ DNA ನಲ್ಲಿದೆ. ಯಾಕೆಂದ್ರೆ ನಾವು ಪರಸ್ಪರವಾಗಿ, ಈಗ ಹೋಮೋಸೇಪಿಯನ್ಸ್ ಬಂದಿರೋದೇ ಒಟ್ಟಿಗೆ ಇದ್ದಾಗ. ನಿಯಾಂಡರ್ತಾಲ್ಸ್ ಇದ್ರಂತೆ, ಅವರು ಅಷ್ಟು, ಅದೇ ನೀವು ಕೇಳಿರೋ ಮಟ್ಟಿಗೆ ಹೋಮೋಸೇಪಿಯನ್ಸ್ ಅವ್ರಿಗಿನ್ನ ಅಷ್ಟೊಂದು ಶಕ್ತಿಯುತವಾಗಿರ್ಲಿಲ್ಲ. ಆದ್ರೆ ಬಿಕಾಸ್ ಆಫ್ ದ ಸೊಸೈಟಲ್ ಸ್ಟ್ರೆಂತ್, ಅವ್ರಿಗಿಂತ ಹೆಚ್ಚಾಗಿ ಬದುಕೋ ಸಾಮರ್ಥ್ಯತೆಯನ್ನ ಮನುಷ್ಯ ಪಡ್ಕೊಂಡ್ ಬಂದಿದ್ದು. ಹಾಗಾಗಿ ಯಾವುದೇ ನಾವು ಲೈವ್ ನೋಡಿದ್ರು ಅದ್ರೊಳಗಿರುವಂತ ಒಂದು ಮಜಾನೇ ಬೇರೆ, ಸುಖಾನೇ ಬೇರೆ. But having said that,
ಹಿಂದಿ ಮೂವಿ, ಐ ಮೀನ್ ಕನ್ನಡ ಮೂವೀಸ್, ದೇರ್ ಆರ್ ಸೋ ಮೆನಿ ಕ್ಲಾಸಿಕ್ ಮೂವೀಸ್. ಅಲ್ವಾ? ಅದನ್ನ ಅಂದ್ರೆ 2 ವಾರ ನಡೆಯುತ್ತೆ ಅಂತ ಅಂದ್ರೆ ಪಾತ್ರ ಅವ್ರು ಹಂಗ ಹೇಳಿದ್ರು, ಶೆಟ್ರು ಅದೇ ಇದು, ಬಟ್ ಇವತ್ತಿನ- ಕ್ಯಾರೆಕ್ಟರ್ ಹಂಗ ಹೇಳಿದ್ರು. ಹಾ. ಬಟ್ ದೇರ್ ಆರ್ ಸೋ ಮೆನಿ ಕ್ಲಾಸಿಕ್ ಮೂವೀಸ್. ಈಗ OTT ಬಂದಿರೋದ್ರಿಂದ ಆಕ್ಸೆಸಿಬಲ್ ಇದೆ, ಇನ್ನೊಂದ್ 2 ವಾರದಲ್ಲಿ ಬರುತ್ತೆ, ಯಾತಕ್ಕೆ ಸಿನಿಮಾಗೆ ಹೋಗ್ಬೇಕು ಅನ್ನೋ ಧಾರಣೆ ಇದೆ. ದಟ್ ಈಸ್ ಎ ರಿಯಾಲಿಟಿ ಆಫ್ ಇಟ್. ಹಿಂದೆ ಇರ್ಲಿಲ್ಲ. ನಾವು ಬೆಳಿತಿರ್ಬೇಕಾದ್ರೆ ದೇರ್ ವಾಸ್ ನೋ OTT, ಸೊ ಸಿನಿಮಾ ನೋಡೋದೊಂದೇ ಇತ್ತು, ಸಿನಿಮಾ ಥಿಯೇಟರ್ಗೆ ಹೋಗಿ. ಸೊ ಯಾ ಫ್ಯಾಂಟಾಸ್ಟಿಕ್. ಅದೇ ಆ ಒಂದು ಎಳೆಯಿಂದ ನೀವು ಸಾಕಷ್ಟು ವಿಚಾರಗಳನ್ನ ನಿಮ್ಮಿಂದ ಹಂಚ್ಕೊಳ್ಳೋದು ಸಾಧ್ಯತೆ ಆಯ್ತು. ಸೊ ಥ್ಯಾಂಕ್ ಯು Yeah. ಅಲ್ವಾ? ನೆಕ್ಸ್ಟ್ ಕೆಲವು ಕ್ಯಾಮೆರಾ ಶಾಟ್ಸ್ ಅಗೇನ್, ಇದಕ್ಕೆ ಬಹುಶಃ ಸುಷ್ಮಾ ಅವರೇ ನೀವು ಕಾಸ್ಟ್ಯೂಮ್ಗೂ ಎಂಟರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಓಕೆ, ಸೊ ಈ ಒಂದು ಶಾರ್ಟ್ ಇದೆ. ಕಾಸ್ಟ್ಯೂಮ್ ಮಾಡಿದ್ದು ಸುಷ್ಮಾನೆ. ಕಾಸ್ಟ್ಯೂಮ್ ಹೌದಾ? ಕ್ರೆಡಿಟ್ಸ್ ಕೊಟ್ಟಿದ್ದು ನಾನು. Yeah. ಓಕೆ. ಹಾಗಾದ್ರೆ ಇದನ್ನ ಈ ಸನ್ನಿವೇಶ ಇದೆ, ಆಕ್ಚುಲಿ ನೋಡ್ಕೊಂಬರೋಣ ಶಾರ್ಟ್ನ. ಹ್ಮ್ ನಿನ್ನೆ ಇವ್ರ ನಾಟಕದ ವಿಡಿಯೋ ಕಳಿಸಿದ್ದೆ, ನೋಡ್ದ್ಯಾ? ನೋಡ್ದೆ ಇಮೇಲ್. 2 ಗಂಟೆ ಕೂತ್ಕೊಂಡು ನಾಟಕ ನೋಡಕ್ಕೆ ಯಾವನಿಗೆ ಟೈಮ್ ಇರುತ್ತೆ? ಹಾ, ನೋಡಿ, ಐ ಆಮ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಫಾರ್ ದಿಸ್. ನಿಮ್ ಜೊತೆ ವರ್ಕೌಟ್ ಆಗಲ್ಲ. ಏನ್ ಸರ್, 5-10 ಲಕ್ಷ ಕೇಳ್ತೀನಿ ಅನ್ಕೊಂಡಿದ್ರಾ? ಓಕೆ, ಈ ಶಾರ್ಟ್ ಅಲ್ಲಿ ಅಗೇನ್ ಅರುಣ್ ಕುಮಾರ್ ಮಾತಾಡುವಂತ ಶಾರ್ಟ್, ಬಿಳಿ ಶರ್ಟ್, ಹ್ಮ್ ಬಿಳಿ ಕಿಟಕಿ, ಹ್ಮ್ ಆದ್ರೆ ಮನುಷ್ಯ ಮಾತಾಡ್ತಾ ಇರೋ ವಿಚಾರಗಳು ಬಿಳಿ ಅಲ್ಲ. ಈ ಶಾರ್ಟ್ ಬರೀಬೇಕಾದ್ರೆ ಅಥವಾ ಅದನ್ನ ಅಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಯಾವ ರೀತಿ ಚರ್ಚೆ ಆಗಿತ್ತು ಸುಷ್ಮಾ ಅವರೇ ಹಾಗೂ ಪವನ್ ಅವರೇ? ಸೊ ಇದು ಹೆಂಗೆ ಅಂತಂದ್ರೆ, ಅರುಣ್ ಕುಮಾರ್ ಅವ್ರದ್ದು ಪಾತ್ರ ಆಲ್ಮೋಸ್ಟ್ ಲೈಕ್, ನಾನ್ ಇಮ್ಯಾಜಿನ್ ಅಂದ್ರೆ ಪವನ್ ಕೊಟ್ಟಿರೋ ಇನ್ಪುಟ್ಸ್ ಪ್ರಕಾರ ಆಲ್ಮೋಸ್ಟ್ ಲೈಕ್ ಎನ್ 80s ಹೀರೋ ಟೈಪ್. ಅಂದ್ರೆ ಅವರು ಬಿಕಾಸ್ ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ, ಇನ್ನ ಅವರು ಹೀರೋ ಪಾತ್ರ ಹೇಳ್ತಾರೆ, ಮಾಡ್ತಾರೆ ಸಿನಿಮಾನಲ್ಲೇ ಹೇಳ್ತಾರೆ 50 ವರ್ಷ ಅಂತ ಹೇಳ್ತಾರಲ್ಲ. ಸೊ ಆಬ್ವಿಯಸ್ಲಿ ಅವ್ರಿಗೆ ಇವಾಗಿಂದ ಇದು ತಗೊಂಡ್ರೆ, ಟೈಮ್ ಲೈನ್ ತಗೊಂಡ್ರೆ ಅವ್ರಿಗೆ ಆಲ್ಮೋಸ್ಟ್ 150 years ಅಥವಾ ಏನೋ ಸಮಥಿಂಗ್ ಆಗಿರುತ್ತೆ. ಸೊ ಈಸ್ ಮೋರ್ ಆಫ್ ಲೈಕ್ ಅನ್ 80s 90s ಇದು, ಅವಾಗ ಅವರು ಹೀರೋ 20s ಅಲ್ಲಿ ಇರೋ ಹಂಗೆ. ಸೊ ಹಂಗ ಅನ್ಕೊಂಡು ನಾನು ಅವ್ರಿಗೆ ಅವ್ರಿಗೆ ಬಿಳಿ ಬಟ್ಟೆ ವಸ್ತ್ರ ಕೊಟ್ಟೆ. ಬಟ್ ದಿವರ್ ಸೋ ಮೆನಿ ಲುಕ್ ಟೆಸ್ಟ್ ಎಲ್ಲ ತರ ಮಾಡಿದ್ವಿ ನಾವು. ಬಟ್ ಇದೇನೋ ಒಂಥರ ಮುಂಚೆ ಆಕ್ಚುಲಿ ನಾವು ಫಸ್ಟ್ ವಿಗ್ ಹಾಕೋಣ ಅಂತ ಅನ್ಕೊಂಡ್ವಿ, ಸ್ವಲ್ಪ ವಿತ್ ಡಾರ್ಕ್ ಹೇರ್ ಅಂಡ್ ಆಲ್ ದಟ್. ಸೊ ಅದಕ್ಕೆ ಈ ವೈಟ್ ಕಾಂಟ್ರಾಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಹಂಗ್ ಮಾಡಿದ್ವಿ. ಸೊ ದಟ್ ವಾಸ್ ಲಾಸ್ಟ್ ಅಲ್ಲಿ. ಬಟ್ ಸೊ ಎನಿವೇಸ್ ಅದು ಮೈಂಡ್ ಅಲ್ಲಿ ಇತ್ತು ನನ್ಗೆ. ಅಂದ್ರೆ ಇವಾಗ ಯಾರೋ ಇವಾಗ ಜಿತೇಂದ್ರನೋ ಅಥವಾ ಅವ್ರನ್ನ ಒಂದಿಷ್ಟು ಜನನ ನೋಡಿದ್ದು ಒಂಥರ, ಬಿಕಾಸ್ ಅವ್ರಿಗೆ ಸ್ವಲ್ಪ ದಟ್ ಮೇಲ್ ಶವಿನಿಸಮ್ ತೋರಿಸ್ಬೇಕು, ಸ್ವಲ್ಪ ಪೇಟ್ರಿಯಾರ್ಕಿಯಲ್ ಆಂಗಲ್ ಇದೆಯಲ್ಲ. ಸೊ ಅದಕ್ಕೆ ಐ ವಾಂಟೆಡ್ ಟು ಪೋರ್ಟ್ರೇ ಹಿಮ್ ಆಸ್ ಅ ಔಟ್ಸೈಡ್ ಗುಡ್ ಲುಕಿಂಗ್, ವೆರಿ ಕ್ಲೀನ್, ಇದ್ರ ಮ್ಯಾನ್, ಬಟ್ ಇನ್ಸೈಡ್ ಈಸ್ ಆಲ್ ಇದು ಅಂತ. ಇನ್ಫ್ಯಾಕ್ಟ್ ಹೊರಗಡೆ ಕಿಟಕಿ ಕಲರ್ ಹೊರಗಡೆ ಬಿಳಿ ಇರೋದು ಸ್ಟೋರಿ ಬೋರ್ಡ್ ಆಗಿರ್ಲಿಲ್ಲ. ವಿ ಬಂಪ್ಡ್ ಇನ್ ಟು ದ್ಯಾಟ್ ಆಸ್ ಪಾರ್ಟ್ ಆಫ್ ದ ಪ್ರೊಡಕ್ಷನ್. ಅಂಡ್ ಲೈಟ್ ಹೋಗುತ್ತಲ್ವಾ, ಸೊ ಟೆಕ್ನಿಕಲ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ, ಟು ರಿಮೂವ್ ದ ಡಿಪೆಂಡೆನ್ಸಿ ಫ್ರಮ್ ದ ಎಲಿಮೆಂಟ್ಸ್, ವಿ ಯೂಸ್ ಸಿನಿಮ್ಯಾಟಿಕ್ ಎಕ್ವಿಪ್ಮೆಂಟ್ ಟು ಶೂಟ್ ಲಾಂಗರ್ ಅವರ್ಸ್ ಇನ್ ಟು ದ ನೈಟ್. ಸೊ ನನಗೆ ಅದು ಸಿಲ್ಯುವೇಟ್ ಆಗುತ್ತೆ ಅಂತ ಒಂದು ರಿಸ್ಕ್ ಇತ್ತು. ಲಕ್ಕಿಲಿ ಐ ಥಿಂಕ್ ವಿ ಲಕ್ಡ್ ಔಟ್. ಯೂನಿವರ್ಸ್ ಹೆಲ್ಪ್ಡ್ ಅಸ್ ದಟ್ ಇಟ್ ಇಸ್ ನಾಟ್ ಗೋಯಿಂಗ್ ಇನ್ ಟು ದಟ್. ನನಗೂ ಅನ್ನಿಸ್ತು, ಆ ಧೈರ್ಯಕ್ಕೆ ಮೆಚ್ಚಿದೆ. ಕ್ಯಾಮ್ರಾ ವರ್ಕ್ ಫ್ಯಾಂಟಾಸ್ಟಿಕ್ ಆಗಿದೆ. ಇನ್ಫ್ಯಾಕ್ಟ್ ಕ್ಯಾಮ್ರಾ ವರ್ಕ್ ಅಂತ ಇದ್ದಂಗೆ ನನಗೆ ಅನ್ಸಿದ್ದು, ನನಗೆಲ್ಲೂ ಕೊರತೆ ಅನ್ಸಲಿಲ್ಲ. ಇನ್ಫ್ಯಾಕ್ಟ್ ಅದು ಪಾಸಿಟಿವ್ ಅನ್ನಿಸ್ತು. ಬೈದವೆ ಎಲ್ಲ ಇಂಡೋರ್ ಶಾರ್ಟ್ಸ್ಗಳೇ, ಕೆಲವು ಟೈಟ್ ಶಾರ್ಟ್ಸ್ಗಳೇ. ನೀವು ಒಂಥರ ವೈಟ್ ಶಾರ್ಟ್ಸ್, ಈಗ ಯಾವ್ದೋ ಒಂದು ವೇರ್ ಹೌಸ್ ಅಲ್ಲಿ ಫಸ್ಟ್ ಸೀನ್ ತಗೊಂಡಿದ್ದೀರಾ ನೀವು, ಅದನ್ನೇನು ಪ್ಯಾನ್ ಮಾಡಿ ಏನು ತೋರಿಸ್ಲಿಲ್ಲ, ಡೈರೆಕ್ಟ್ ಇದು. ಅದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿದ್ರ ಅಥವಾ ಇದು ಶಾರ್ಟ್ಸ್ ತೆಗಿಬೇಕಾದ್ರೆ ಇಂಪ್ರೂವೈಸೇಷನ್? ಫ್ಯಾಂಟಾಸ್ಟಿಕ್ ಶಾರ್ಟ್ಸ್. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳಿ.
ಥ್ಯಾಂಕ್ ಯು. ಸೊ 2 ಥಿಂಗ್ಸ್. ಒಂದು, ನಾನು ಫಸ್ಟ್ ಸೀನು ವಾಕ್ ಅಂಡ್ ಟಾಕ್ ಬರ್ದಿದ್ದು ಔಟ್ಡೋರಲ್ಲಿ, ಸ್ಕ್ರೀನ್ ಪ್ಲೇನಲ್ಲಿ. ಐ ಸಿ. ಓಕೆ. ಸ್ಕ್ರೀನ್ ಪ್ಲೇನಲ್ಲಿ ನಾನು ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ ಯಾರನ್ನವನು, ಫಿಲ್ಮ್ ಇನ್ ದ ಫಿಲ್ಮ್ ಪಾರ್ಟ್ ಇದೆಯಲ್ಲ, ಅದು ಹೊರಗಡೆ ಪ್ಲಾನ್ ಮಾಡ್ಕೊಂಡಿದ್ದೆ. ಬಿಕಾಸ್ ಅದೊಂಥರ ಬಾಹ್ಯ ಔಟ್ಲುಕ್ ಕೊಡುತ್ತೆ, ಅದೊಂಥರ ಹೊರಗಿನ ಔಟ್ಲುಕ್ ಕೊಡುತ್ತೆ ಆ್ಯಂಡ್ ಎಕ್ಸ್ಟರ್ನಲೈಸ್ ಮಾಡುತ್ತೆ ಕ್ಯಾರೆಕ್ಟರ್ನ. ಆ್ಯಂಡ್ ದೆನ್ ಬರ್ತಾ 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 ವಿ ಗೋ ಇನ್ ಟು ಹಿಮ್ ಇನ್ಸೈಡ್, ದ ಜರ್ನಿ ಈಸ್ ಇನ್ ಟು ಹಿಮ್. ಸೊ ಹೊರಗಡೆಯಿಂದ ನಾನು ಅವನು ಒಳಗಡೆ ಹೋಗೋಷ್ಟೊತ್ತಿಗೆ 3rd ಸೀನ್ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಬಿಕಾಸ್ ಐ ವಾಂಟೆಡ್ ಟು ಸ್ಟಾರ್ಟ್ ಇನ್ ದಿ ಔಟ್, ಆ್ಯಂಡ್ ದಟ್ಸ್ ವೈ ಐ ವಾಂಟೆಡ್ ಟು ಸ್ಟಾರ್ಟ್ ಇನ್ ದಿ ಔಟ್ಸೈಡ್. ಐ ಸಿ. ಆಪರೇಷನಲ್ ಇಶ್ಯೂಸ್ ಆಯ್ತು. ಸ್ಕ್ರೀನ್ ಪ್ಲೇ ಬರೆದಿದ್ದು ನಾನು ಫೆಬ್ರವರಿಲಿ. ಮೇ ಅಷ್ಟೊತ್ತಿಗೆ ಬರ್ತಾ ಬರ್ತಾ ಏನ್ ಗೊತ್ತಾಯ್ತು ಅಂದ್ರೆ, ಆರೆಂಜ್ ಕೌಂಟಿನಲ್ಲಿ ನನಗೆ ಪರ್ಮಿಟ್ ಸಿಗಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಬಜೆಟ್ ಆಗತ್ತೆ, ಟೈಮ್ ಆಗತ್ತೆ, ವಾಟ್ ಎವರ್ ಇಟ್ ಇಸ್. ಸೊ ವಿ ರಿಕ್ವೆಸ್ಟೆಡ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಅವರ್ಸ್, ಆನಂದ್ ಅಂತ, ದಟ್ ಅವ್ರದ್ದು ಆಫೀಸಲ್ಲಿ ನಮಗೆ ಕೊಡಿ, ಅವ್ರ ವೇರ್ ಹೌಸಲ್ಲಿ ನಮಗೆ ಅವಕಾಶ ಕೊಡಿ ಅಂತ ಅವ್ರು ಮಾಡಿಕೊಟ್ರು. ಸೊ ಆ ಸ್ಕ್ರೀನ್ ಪ್ಲೇನ ಇಂಡೋರ್ಗೆ ಬರೆಯೋದಾಯ್ತು. ವಾಪಸ್ ಐ ಕನ್ವರ್ಟೆಡ್ ಎಕ್ಸ್ಟೀರಿಯರ್ ಟು ಇಂಟೀರಿಯರ್ ವಾಕ್ ಅಂಡ್ ಟಾಕ್. ಅಂಡ್ ಬೈ ದ ವೇ, ನನಗೆ ಐ ಫೈಂಡ್ ಇಟ್ ಬೋರಿಂಗ್ ಟು ಕಟ್ ಟು ಅ ವೈಡ್. ಐ ಫೌಂಡ್ ತುಂಬ ಮಾಡ್ತಾರೆ, ಅಫ್ಕೋರ್ಸ್ ಇಟ್ ವರ್ಕ್ಸ್ ಇನ್ ಸಮ್ ಸಿಚುವೇಶನ್ಸ್, ಬಟ್ ಇಲ್ಲಿವರೆಗೂ ಬಂದು ವೈಡ್ ಮಾಡೋದು ನನಗೆ ನೆಕ್ಸ್ಟ್ ಶಾರ್ಟಲ್ಲಿ ಹಿಂಗೆ ಹೊರಟೋಗೋದು ನನಗೆ ಒಂಥರ ಇಟ್ ಡಸಂಟ್ ಲುಕ್, ಫಾರ್ ಮೀ ಇಟ್ ಡಸಂಟ್ ಫೀಲ್ ಎಸ್ಥೆಟಿಕಲಿ ಗುಡ್. ಸೊ ಹಾಗಾಗಿ ಮಹಾ ಅಂತಂದ್ರೆ ಒಂದು ಮಿಡ್ ಶಾರ್ಟ್ ಇಂದ ಬಂದು ಫಸ್ಟ್ ಸೀನಲ್ಲಿ, ಇನ್ನು ಅದಾದ್ಮೇಲೆ ಎಲ್ಲ ಕ್ಲೋಸಪ್ಸೇ ನಾವು ಹೋಗಿ, ಇನ್ನೂ ಕ್ಲೋಸಪ್ ಹೋಗಿ ಸೆಕೆಂಡ್ ಸೀನಲ್ಲಿ ಇನ್ನೂ ಕ್ಲೋಸಪ್ ಹೋಗಿ ಮಾಡಿದ್ದಾಯ್ತು. ಸೊ ಇಟ್ಸ್ ಸಮ್ ವಾಟ್ ಆಫ್ ಎ ಜರ್ನಿ. ವೈಡ್ ಇಂದ ಕ್ಲೋಸ್ ಇನ್ ಅಂಡ್ ಎಕ್ಸ್ಟ್ರೀಮ್ ಕ್ಲೋಸಪ್ಸ್ ಹೋಗಿದ್ದು, ದಟ್ ವಾಸ್ ದಿ ಆರ್ಕ್ ದಟ್ ಐ ಹ್ಯಾಡ್ ಪ್ಲಾನ್ಡ್. ಬಟ್ ಇವಾಗ ನಿಮ್ಗೆ ಔಟ್ಡೋರ್ ಬಂದಿಲ್ಲ ಅನ್ನೋದಕ್ಕೆ ಏನಾದ್ರು ಬೇಜಾರು, ವ್ಯಥೆ ಏನಾದ್ರು ಇದೆಯಾ, ಅಥವಾ ಆರ್ ಯು ಹ್ಯಾಪಿ ವಿತ್ ವಾಟ್ ಯು ಗಾಟ್? I'm happy with what I have, but I don't know if I would have been happier. ಓಕೆ. ಯಾ, ಎಕ್ಸಾಕ್ಟ್ಲಿ. ಮಲ್ಟಿ ಯೂನಿವರ್ಸ್ ಅಲ್ಲಿ ಆಗಬಹುದೇನೋ. Yeah, because ನಾನು ಹೇಳ್ಬಿಡ್ತೀನಿ ಪವನ್, ನನಗೆ ಆಕ್ಚುಲಿ ನೀವು ಐ ಆಮ್ ಮೋರ್ ಹ್ಯಾಪಿ. ನನಗೆ ಖುಷಿ ಕೊಟ್ಟಿರೋ ವಿಚಾರನೇ ಔಟ್ಡೋರ್ ಶಾರ್ಟ್ಸ್ ಇಂದ ನಿಮ್ಗೆ ಮಿಡ್ ಅಂಡ್ ಟೈಟ್ ಶಾರ್ಟ್ಸ್ ಇದೆ ಅಂತ. ಅದು ಯಾರು ಹೇಳಿರೋದು ಗೊತ್ತಿಲ್ಲ. ಯುನೋ ದ ಬೆಸ್ಟ್ ಸಿನಿಮ್ಯಾಟಿಕ್ CGI ಎಫೆಕ್ಟ್ ದಟ್ ಯು ಕ್ಯಾನ್ ಗೆಟ್ is when a finest actor playing in the tight shots ಅಂತ. tight shots, yeah. That is true. ಅಲ್ವಾ? ಅದಕ್ಕಿಂತ ಎಫೆಕ್ಟ್ ನನಗೆ ಬೇಕಾಗಿಲ್ಲ. ನಿಮ್ಗೆ ಏನ್ ವ್ಯಕ್ತಪಡಿಸ್ಬೇಕು ಒಬ್ಬ ಕಥೆಗಾರ, ಒಬ್ಬ ನಿರ್ದೇಶಕ ಏನ್ ಹೇಳಬೇಕು ಅಂತಿದ್ದಾನೋ ಆ ಆಕ್ಟರಿನ ಹಾವಭಾವದಲ್ಲಿ, ಆ ಎಕ್ಸ್ಪ್ರೆಷನ್ ಅಲ್ಲಿ ಬಂದ್ಬಿಟ್ರೆ ಇನ್ಯಾವ ಗ್ರಾಫಿಕ್ಸ್ ಬೇಕು, ಯಾವ CGI ಬೇಕು ಅಲ್ವಾ? 2 seconds ಅಲ್ಲಿ ನಿಮ್ಮ ಸೆಟ್ಟಿಂಗು, ನಿಮ್ಮ ಫ್ರೇಮು, ನಿಮ್ಮ ಕಾಸ್ಟ್ಯೂಮು ಎಲ್ಲ ಡೈಜೆಸ್ಟ್ ಆಗೋಗುತ್ತೆ. 2ರಿಂದ 3 ಸೆಕೆಂಡ್ ಅಲ್ಲಿ ಆಡಿಯನ್ಸ್ ಡೈಜೆಸ್ಟ್ಸ್ ದಟ್. ನೆಕ್ಸ್ಟ್ ದೇ ಆರ್ ಲುಕಿಂಗ್ ಟು ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಏನಾಗುತ್ತೆ, ಇವನು ಏನು ಹೇಳ್ತಾನೆ, ಏನಾಗೋದಿದೆ ಈ ಸೀನಲ್ಲಿ ಅಂತ ನೋಡ್ತಾರೆ. ಅಂಡ್ ವಿ ಹ್ಯಾವ್ ಟು ಅಡ್ರೆಸ್ ದಟ್ ಆಸ್ ಮೇಕರ್ಸ್. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಒಂದು ಫ್ಯಾಂಟಾಸ್ಟಿಕ್ ಆಗಿ ನಡೀತಾ ಇದೆ, ಆದ್ರೆ ಒಂದು ಜಾಹೀರಾತು ತಗೊಳ್ಳೇಬೇಕು, ಹಾಗಾಗಿ ತಗೊಳ್ಳೋಣ. ಈ ಬ್ರೇಕ್ ಅಲ್ಲಿ ನೀವು, ಸಾರಿ ನಿಮ್ಗೆ ಮುಂಚೆನೆ ಹೇಳಿಲ್ಲ, ಗಂಡ ಹೆಂಡತಿ ಇಬ್ರುನುವೆ ಒಂದು ಸಪರೇಟ್ ಪೆನ್ನು ಪೇಪರ್ ತಗೊಂಬನ್ನಿ. ನೆಕ್ಸ್ಟ್ ಏನೋ ಒಂದು ಇದೆ ಪ್ರಶ್ನೆ. Okay. ಹೌದಾ? ಬ್ರೇಕ್ ತಗೊಳ್ಳೋಣ. ಓಕೆ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲಾಗಿಲ್ಲ ಮಾಡಿ ಮನೆ ತೊಗೊಳ್ಬಿಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ
ಧೈರ್ಯವಾಗಿ ಆರಾಮಾಗಿ ತಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾ ಇದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ರೈಟ್ ಬ್ರೇಕ್ ನಂತರ ಜಾಹೀರಾತಿನ ನಂತರ TKSFF 2.0 ನಡೆಸ್ಕೊಡ್ತಾ ಇರುವಂಥ ಸರಣಿಯಲ್ಲಿ ಬಿಹೈಂಡ್ ದ ಲೆನ್ಸಸ್ ಸರಣಿಯಲ್ಲಿ ಮನೋಧರ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ವಿಚಾರಗಳನ್ನ ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ, ಹಂಚ್ಕೊತಾ ಇದ್ದೀವಿ. ಈಗ ಒಂದು ಯಕ್ಷ ಪ್ರಶ್ನೆ. ಈ ಪವನ್ ಹಾಗೂ ಸುಷ್ಮಾ ಅವರು, ಓಕೆ, ಅವರಿಬ್ಬರು ಸಂಸಾರ ಹೇಗೆ ಅರ್ಥಕೊಂಡಿದ್ದಾರೆ ಅಂತ ನಾನು ಕೇಳಲ್ಲ, ಈ ಕಥೆನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಆ ಚೌಕಟ್ಟಲ್ಲಿ ನಾನು ಇರ್ತೀನಿ. ಓಕೆನಾ? ಓಕೆ, ಆಯ್ತಾ. ಪ್ರಶ್ನೆ ಏನು ಅಂತಂದ್ರೆ, ಈಗ ಕೊನೆಯಲ್ಲಿ ಅರುಣ್ ಕುಮಾರ್ ನಿಜವಾಗ್ಲೂ ಬದಲಾಗ್ತಾನ ಹ್ಮ್. ಅಥವಾ ಬದಲಾಗೋ ಹಾದಿನಲ್ಲಿರ್ತಾನ ಅಥವಾ ಏನು ವಿಚಾರ? ಮೊದಲನೇ ಪ್ರಶ್ನೆ. ಎರಡನೇದು, ಆ ಬದಲಾಗೋದಿಕ್ಕೆ ಕಾರಣ ಏನು ಅನ್ನೋದನ್ನ ನೀವಿಬ್ರು ಬರೀರಿ. ನನಗೆ ಹ್ಮ್. ಹ್ಮ್. ಚಿಕ್ಕದಾಗಿ ಒಂದು ವರ್ಡ್ ಬರ್ಕೊಳ್ಳಿ ಸಾಕು, ಅಷ್ಟೇ. ವರ್ಡ್ ಬರ್ಕೊಂಡು ತೋರಿಸ್ಬೇಕಿಬ್ರು. ಸಪರೇಟ್ ಆಗಿ ಬರ್ಕೊಂಡು ತೋರಿಸ್ಬೇಕಲ್ವಾ? ನೀವಿಬ್ರು ಕಾಪಿ ಹೊಡೆಯಂಗಿಲ್ಲಪ್ಪ. ಅದೇ. ಓಕೆ. ಸಪರೇಟ್ ಆಗಿ ಬರೆದ್ಬಿಟ್ಟು ಪವನ್ ಅನಿಸಿಕೆ ಏನು, ಯಾಕೆಂದ್ರೆ ನಿಮ್ಮಲ್ಲಿ ನೀವು ಬರಿಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ ವೀಕ್ಷಕರಿಗೆ, ಯಾಕೆಂದ್ರೆ ಇವ್ರ- ಸಿನಿಮಾ ನೋಡ್ಬೇಕಾದ್ರೆ ಹಾ. 17 ನಿಮಿಷದ ಸಿನಿಮಾ ನೋಡ್ತೀವಿ ನಾವು. ಆದ್ರೆ ಆ ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿರುವಂತ ಪ್ರತಿಯೊಂದು ಪಾತ್ರ ವರ್ಗಕ್ಕೂ ಅದರದೇ ಆದಂತ ಹಿನ್ನೆಲೆ ಕತೆ ಇದೆ, ಮುಂದೆ ಆಗೋ ಒಂದು ಕತೆ ಇರುತ್ತೆ. ಬಿಕಾಸ್ ಹೇಳಂಗೆ ನಮಗಿನ್ನ ಮುಂಚೆನೂ ಜಗತ್ತಿತ್ತು, ನಾವು ಇರಬೇಕಾದ್ರೂ ಜಗತ್ತಿರುತ್ತೆ, ನಾವು ಹೋದ್ಮೇಲೂ ಜಗತ್ತಿರುತ್ತೆ. ಅದೇ ರೀತಿಯಲ್ಲಿ ಒಂದು ಪ್ರತಿಯೊಂದು ಪಾತ್ರ ವರ್ಗಕ್ಕೂ ಕೂಡ ಒಂದು ಹಿನ್ನೆಲೆ ಕತೆ ಇರುತ್ತೆ. ಅದು ನಿರ್ದೇಶಕ ಹೇಳಿರಲ್ಲ, ಆದ್ರೆ ಅವನ ತಲೆಯಲ್ಲಿ ಇರುತ್ತೆ, ಒಬ್ಬ ಕತೆಗಾರನ ತಲೆಯಲ್ಲಿ ಇರುತ್ತೆ. ಅದಾದ್ಮೇಲೆ ಈ ತರ ಆಗಬಹುದು ಅನ್ನೋದು ಒಂದು ಆರ್ಕ್ ಇರುತ್ತೆ. ಅದು ತೋರ್ಸಲ್ಲ ಸಿನಿಮಾನಲ್ಲಿ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಸಿನಿಮಾಗಳು ನೋಡ್ಬೇಕಾದ್ರೆ ಹೀರೋ ಹೀರೋಯಿನ್ ಕಷ್ಟಪಟ್ಟು ಫೈಟ್ ಮಾಡಿ ಎಲ್ಲಾರ ಹತ್ರನೂ ಏನು ಯುದ್ಧ ಮಾಡಿಕೊಂಡು ಮದುವೆ ಆಗ್ತಾರೆ. ಅದಾದ್ಮೇಲೆ ಕಥೆನೇ ತೋರ್ಸಲ್ಲ ನಮಗೆ, ಆರ್ಕ್ ಇರುತ್ತೆ. ಅದೇ ರೀತಿನಲ್ಲಿ ಈ ಕ್ಲೈಮ್ಯಾಕ್ಸ್ ಸೀನ್ ಅದ್ಭುತವಾಗಿದೆ. ಅಲ್ಲಿ ಪರಿವರ್ತನೆ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೇಳಿದೀನಿ. ನೋಡೋಣ ಪವನ್ ಹಾಗೂ ಸುಷ್ಮಾ ಅವರು ಏನ್ ಬರ್ದಿರಂತ. ನನಗೆ ನಾನ್ ಬರ್ದಿದ್ದೀನಿ, ತೋರಿಸ್ಬೋದಾ? ಡೆಫಿನೆಟ್ಲಿ. ಹಲೋ, ನೀವು ನೋಡ್ಕೊಳಂಗಿಲ್ಲ ಸುಷ್ಮಾ ಅವರೇ? ಓ, ಸೊ ಏನು ಮಿರರ್ ಇಮೇಜ್ ಬರ್ತಾ ಇದೆಯಾ ಇಲ್ಲ? One- ಕಾಣಿಸ್ತಾ ಇದೆ, ಪಕ್ಕಾ ಕಾಣಿಸ್ತಾ ಇದೆ. ಓಕೆ ಸುಷ್ಮಾ ಅವ್ರೆ, ನೀವು ಬರ್ದ್ಮೇಲೆ ಹೇಳಿ. ನಾನು ನೀವು ಆಮೇಲೆ ನೀವು ಪರಸ್ಪರ ನೋಡ್ಕೊಳ್ಳಿ. ಆಡಿಯನ್ಸ್ ಅಂತೂ ನೋಡಿದ್ದಾರೆ. ಹೌದಾ? ಯು ಕ್ಯಾನ್ ರೈಟ್ ವಾಟ್ ಎವರ್ ಯು ವಾಂಟ್. ಓಕೆ ಓಕೆ, ಕನ್ನಡದಲ್ಲಿ ಬರ್ದಿದ್ದೀನಿ, ಕಾಣಕ್ಕೆ ಹೋಗ್ತಿಲ್ಲ. ಯು ಕ್ಯಾನ್ ಗೋ. ಓಕೆ, ಬದಲಾಕೆ. ಓಕೆ, ನೀವಿಬ್ರು ಉತ್ತರಗಳನ್ನ ಓದ್ಬಿಡಿ. ಸೊ ಪವನ್, ನಿಮ್ಮ ಉತ್ತರ ಏನು? ಸ್ಟಾರ್ಟ್ಸ್, ಸೊ ಅರುಣ್ ಕುಮಾರ್ ಸ್ಟಾರ್ಟ್ಸ್ ಟು ಕನ್ಸಿಡರ್ ದಿ ಆರ್ಗ್ಯುಮೆಂಟ್ಸ್ ಪ್ರೆಸೆಂಟೆಡ್. ನಾನು ಸೇಮ್ ಬದಲಾಗಕ್ಕೆ ಯೋಚನೆ ಮಾಡ್ತಾನೆ. ಫ್ಯಾಂಟಾಸ್ಟಿಕ್. ಯಾಕೆ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ನೀವಿಬ್ರು ತಲೆನಲ್ಲೂ ಸೇಮ್ ಕತೆ ಓಡಿದೆ. ಅದು ಯಾರಿಂದ ಸೃಷ್ಟಿಯಾಗಿರೋದು ಸೆಕೆಂಡ್ರಿ, ಆದ್ರೆ ಇಬ್ಬರಿಗೂ ಆರ್ಕ್ ಸೇಮ್ ಇರೋದ್ರಿಂದ ಅದು ವೆರಿ ಇಂಪಾರ್ಟೆಂಟ್. ಅದು ಕೂಡೋಸ್. ಥ್ಯಾಂಕ್ ಯು. ಸೊ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ನಾನು ನೀನೇ ಇಲ್ಲ, ಬರ್ದಿದ್ದ? ನಾನು ಬರ್ದಿರೋದು ಅನ್ನೋದು ನಾನು ಪಕ್ಕಕ್ಕೆ ಇಡಬೇಕು ಈ ಪರ್ಟಿಕ್ಯುಲರ್ Yes. ಸಿಚುವೇಶನ್ ಅಲ್ಲಿ. ಐ ಹ್ಯಾವ್ ಟು ಆಡಿಯನ್ಸ್. ನಾನು ಕ್ಲೈಮ್ಯಾಕ್ಸ್ ನೋಡಿದಾಗ ಇಬ್ರು ಅವನ ಮನೋಧರ್ಮ ಅವನಿಗೆ ವ್ಯಕ್ತಪಡಿಸೋದಾಗಿದೆ ಬೈ ವೇ ಆಫ್ ದ ಪೀಪಲ್ ಹೂ ಸ್ಪೀಕ್ ಟು ಹಿಮ್ ಇನ್ ದ ಕ್ಲೈಮ್ಯಾಕ್ಸ್. ಹೆಂಗೆ ಕತೆ ಬಿಟ್ಕೊಡದೆ ಇಲ್ಲ ಡೈಲಾಗ್ಸ್ ಬಿಟ್ಕೊಡದೆ ಹೆಂಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಕೊನೆ ಮೂಮೆಂಟ್ ಅಲ್ಲೂ ಅವನಿಗಿರೋ ಸ್ವಭಾವಗಳು, ಅವನಿಗಿರೋ
ಡಿಫಾಲ್ಟ್ ಧಾರಣೆಗಳೇ ಒಂದ್ ಕಡೆ ಆರ್ಗ್ಯುಮೆಂಟ್ ಇದೆ. ನಿನ್ಗೆ ಇನ್ನೂ ಸಿಗತ್ತೆ, ನೀನ್ ಇನ್ನೂ ಈ ತರಾನೇ ಮಾಡ್ಕೊಂಡು ಹೋಗ್ಬೋದು, ನೀನು ಯು ಆರ್ ಫೈನ್, ನಿನ್ ಬಾಲಿವುಡ್ ಹುಡುಗಿರ ಜೊತೆ ನೀನು ಹೀರೋಯಿನ್ ಮಾಡ್ಕೊಂಡು ಸ್ವಿಟ್ಜರ್ಲೆಂಡ್ ಪ್ಯಾರಿಸ್ ಸುತ್ತಾಡ್ಕೊಂಡು ಆರಾಮಕ್ಕೆ ಇದೆಯಲ್ಲ, ಇದ್ಬಿಡು, ಯಾತಕ್ಕೆ ನಿನ್ಗೆ ಒಳ್ಳೊಳ್ಳೆ ರೋಲು ಅಂತ ಕೇಳೋನೊಬ್ನಿದ್ದಾನೆ. ದೇರ್ ಇಸ್ ನೋ ನೀಡ್ ಫಾರ್ ಇಟ್. ಇನ್ನೊಬ್ನೇನು ಹೇಳ್ತಿದ್ದಾನೆ ಅಂತಂದ್ರೆ, ಎಷ್ಟು ವರ್ಷ ಅಂತ ಹಿಂಗ್ ಮಾಡ್ತೀಯಾ, ನಿನಗಿರೋ ಮನೋಧರ್ಮ, ನಿನಗಿರೋ 25 ವರ್ಷ ಎಕ್ಸ್ಪೀರಿಯನ್ಸು, ನೀನ್ ಇಲ್ಲಿಗೆ ಬಂದು ನಿಂತಿರೋ ಹಂತ ಇಂಡಸ್ಟ್ರಿನಲ್ಲಿ, ನಿನ್ನ ಕೆರಿಯರಲ್ಲಿ ನೀನ್ ನಿಜವಾಗ್ಲೂ ಏನಾದ್ರೂ ಮಾಡಕ್ಕಾಗೋ ಒಂದು ಟೈಮ್ ಇದು. ಆಸ್ ಅನ್ ಆಕ್ಟರ್ ಒಂದು ಬಲವಾದ ಒಂದು ಪ್ರಯತ್ನ ಮಾಡಬಹುದು. ನಿನ್ ಮಾತು ಕೇಳ್ತಾರೆ, ಎಲ್ಲಾರು ನಿನ್ ಮಾತು ಕೇಳೋರಿದ್ದಾರೆ, ನಿನ್ನಿಂದ ತುಂಬಾ ಜನ ದುಡ್ಡು ಮಾಡ್ಕೊಂಡಿದ್ದಾರೆ, ಆ ತರ ಒಂದು ಥಿಂಕಿಂಗ್. ಸೊ ಅವನು ಡಿಸಿಷನ್ ತಗೊಂಡಿದ್ದು, ಇದು ನಾನು ಬರ್ದಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಅವನು ನೋಡ್ತಾ ಅವನಲ್ಲಿರೋ ಒಂದು ನ್ಯಾಚುರಲ್ ಆಗಿ ಆಗೋ ಒಂದು ಟ್ರಾನ್ಸಿಷನ್, ಹೀ ಇಸ್ ಡಿಸೈಡಿಂಗ್ ಇಷ್ಟು ವರ್ಷ ನಾನು ಹಿಂಗೆ ಬದುಕಿದೆ, ಒಂದ್ಸಲಿ ಇದನ್ನ ಕನ್ಸಿಡರ್ ಮಾಡಿ ನೋಡೋಣ, ಎರಡನೇದನ್ನ ಕನ್ಸಿಡರ್ ಮಾಡಿ ನೋಡೋಣ, ಆಲ್ಟರ್ನೇಟಿವ್ನ ಕನ್ಸಿಡರ್ ಮಾಡಿ ನೋಡೋಣ ಅಂತ ಅವನು ಹೊರಡ್ತಾನೆ ಅಷ್ಟೇ. ಐ ಡೋಂಟ್ ಥಿಂಕ್ ದ್ಯಾಟ್ ಇಟ್ ಈಸ್ ವೆರಿ ಈಸಿ ಟು ಫಾರ್ ಅ ಮ್ಯಾನ್ ಟು ಗಿವ್ ಅಪ್ ವಾಟ್ ಹೀಸ್ ಎಂಜಾಯಿಂಗ್ ಅಂಡ್ ಅವ್ನಿಗಿರೋ ಸಕ್ಸಸ್ನ, ಅವನಿಗೆ ಬಂದಿರೋ ಯಶಸ್ಸನ್ನ ಅಷ್ಟು ಈಸಿಯಾಗಿ ಅವ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಕ್ಯಾರೆಕ್ಟರ್ ರೋಲ್ ಮಾಡ್ತೀನಿ, ನಾನು ಗ್ಯಾಂಗ್ಸ್ಟರ್ ಮಾಡ್ತೀನಿ, ಐ ಕಾಂಪ್ಲಿಕೇಟೆಡ್ ಲೇಯರ್ಡ್ ರೋಲ್ಸ್ ಮಾಡ್ತೀನಿ ಅಂತ ಹೊರಡೋದು ನಾನು ನಂಬಲ್ಲ. People don't change just because you had a meeting for 8 minutes with someone. That's what happened. Ultimately ಏನು ಅಂತಂದ್ರೆ ಅಷ್ಟೇ ಅಲ್ವಾ, ಒಂದು ಬಜೆಟ್ ಮೀಟಿಂಗ್ ಆಯ್ತು, ಒಂದು ಬಜೆಟ್ ಮೀಟಿಂಗ್ ಆದಾಗ ಅಷ್ಟು ಬದಲಾವಣೆ ಬಂದ್ಬಿಡುತ್ತೆ ಅವನಲ್ಲಿ ಅಂತ ನಾನು. ಬಟ್ ಅದಾದ್ಮೇಲೆ ಅವ್ನ ಮನೆಗೆ ಹೋಗಿ ಕೂತಾಗ ಅವ್ನು ಯೋಚನೆ ಮಾಡಿದಾಗ ಆಗಿರೋ ದ್ವಂದ್ವ ಇದೆಯಲ್ಲ ಅವನ ಮೈಂಡಲ್ಲಿ, ಅದರಿಂದ ಅವನು ಹಿ ಈಸ್ ವಿಲ್ಲಿಂಗ್ ಟು ಕನ್ಸಿಡರ್ ಅನ್ನೋದು ನನಗೆ ಖುಷಿ ಕೊಟ್ಟ ಒಂದು. ನಾನು ಬರೀತಾ ಹೋದಾಗ ಹೆಂಗ್ ತೋರಿಸ್ತಾನೆ ಅವನು, ಹೆಂಗ್ ತೋರಿಸ್ಬೇಕು, ಒಬ್ಬನೇ ಕೂತಿದ್ದಾನೆ, ಯಾರ ಹತ್ರನೂ ಮಾತಾಡಕ್ಕೂ ಆಗಲ್ಲ. ಸೊ ಹೌ ಡಸ್ ಈ ಶೋ ಅನ್ನೋದ್ರಲ್ಲಿ ವಿ ಡಿಡ್ ವಾಟ್ ವಿ ಡಿಡ್. ಬಟ್ ಯಾ, ದಟ್ ಈಸ್ ಯಾ. ಸುಷ್ಮಾ ಅವರೇ, ನಿಮ್ಮ ಉತ್ತರನೂ ಇದೆ ಆ ರೀತಿ ಇದೆಯಾ? ಸಮ್ವಾಟ್ ಅದೇ ಸಿಮಿಲರೇ. ಸಿ ಅವರು ಅಷ್ಟೊಂದು ಅವ್ರಿಗೆ ಈಗೋ ಇರತ್ತೆ. ಅರುಣ್ ಕುಮಾರ್ ಅವ್ರಿಗೆ ಅಷ್ಟು ಈಗೋ, ಮತ್ತೆ ಹೆಡ್ ವೆಯ್ಟ್ ಅಂತಾರ, ಅಷ್ಟು ಇರೋವರು ಬೇಗ ದುರಂಕಾರ ಸಿಕ್ಕಾಪಟ್ಟೆ ಮನುಷ್ಯನಿಗೆ. ದುರಂಕಾರ. ಯಾ, ಅಷ್ಟಿರೋರು ಹಂಗೆ ತಕ್ಷಣ ಹಂಗೆ ಅವರು ದೇ ಕೆನಾಟ್ ಚೇಂಜ್. ಎಂತವ್ರೇ ಆಗ್ಲಿ ಅಷ್ಟು ಬೇಗ ಯೋಚನೆ ಮಾಡ್ತಾರೆ. ಅಂಡ್ ದೆನ್ ಇವನ್ ದೋ ಇಫ್ ಹಿ ವಾಂಟ್ಸ್ ಟು ಚೇಂಜ್, ದಟ್ ಇಸ್ ಹ್ಯಾಸ್ ಟು ಬಿ ಹಿಸ್ ಓನ್ ಈಗೋ, ಹಿಸ್ ಓನ್ ಈಗೋ, ದಟ್ ಓನ್ಲಿ ಹ್ಯಾಸ್ ಟು ಅದನ್ನ ಪರಿವರ್ತಿಸ್ಬೇಕು ಅನ್ಸುತ್ತೆ. ಅದು ಈಗೋನ್ ಬ್ರೇಕ್ ಮಾಡಕ್ ಪ್ರಶ್ನೆ ಕೇಳ್ತೀನಿ. ನೀವು ಹೆಚ್ಚು ಕಮ್ಮಿ ಅದೇ ಉತ್ತರ ಕೊಡ್ತಾ ಇದ್ದೀರಾ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಹುಳಿ ಹಿಂಡೋಣ. ಈಗ ಆ ಮನುಷ್ಯನಿಗೆ ತಾನು ಪ್ರೊಡ್ಯೂಸರ್ ಅಂತಾನು ಗೊತ್ತು, ಭಾಮಿನಿ ಬಂದ್ರೆ ಸಿನಿಮಾ ಬೇಳೆ ಬೇಯತ್ತೆ ಅಂತಾನು ಗೊತ್ತು, ಹಾಗಾಗಿ ಈ ಮನುಷ್ಯ ಕಾಂಪ್ರಮೈಸ್ ಮಾಡಕ್ ರೆಡಿ ಆಗಿದ್ದಾನ. ಅಂದ್ರೆ ಅಕಸ್ಮಾತ್ ಈ ಮನುಷ್ಯನೇ ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಅನ್ಕೊಳ್ಳಿ, ಈಸ್ ಜಸ್ಟ್ ಎ ಪೇಯ್ಡ್ ಆರ್ಟಿಸ್ಟ್, ಆಗ ಈ ಪರಿವರ್ತನೆ ಇವನಲ್ಲಿ ಇಷ್ಟು ಅಟ್ಲೀಸ್ಟ್ ಆ ಬದಲಾವಣೆ ಆಗೋದಕ್ಕೆ ಸೂಚನೆ ಸಿಗೋದಾ ಅಂತ ಕೇಳ್ತೀನಿ. ಕೇಳ್ತಾ ಇರೋದು ಫಸ್ಟ್, ನೆಕ್ಸ್ಟ್ ಸಿ ಅವರು ಪ್ರೊಡ್ಯೂಸರು ಪ್ಲಸ್ ಭಾಮಿನಿ ಅವ್ರನ್ನ ಅವರು ಜೊತೆ ಮಾತಾದ್ಮೇಲೆ ಇವರು ಕನ್ಸಿಡರ್ ಮಾಡ್ತಾ ಇದಾರೆ. ಬಟ್ ಪ್ರೊಡ್ಯೂಸರ್ ಆದ್ರೂ ಇದರಿಂದ ನನಗೆ ನಾಳೆ ಕಾಲಕ್ಕೆ ಲಾಭ ಆಗತ್ತೆ, ನಾನು ಪೀಪಲ್ ಐ ಅರ್ನ್ ಸಮ್ ಗುಡ್ ವಿಲ್ ಅಂತ ಅವ್ರಿಗೆ ಅನ್ಸಿ ಅವರು ಚೇಂಜ್ ಆಗ್ತಾರೆ ಅಂತ ನಾನು ಅನ್ಕೊಂತೀನಿ. ನನ್ನ ಅನಿಸಿಕೆ. ಬಿಕಾಸ್ ಅವ್ರು ಈಗೋನೇ ಅವ್ರನ್ನ ಚೇಂಜ್ ಮಾಡತ್ತೆ ಅಂತ ಅದಕ್ಕೆ ಹೇಳಿದ್ದು. ಅಂದ್ರೆ ನಾನ್ ಇದರಿಂದ ದೊಡ್ಡ ಮನುಷ್ಯ, ಅಂದ್ರೆ 4 ಒಳ್ಳೆ ಮಾತು ಗಳಿಸ್ತೀನಿ ಅಂತ ಅನ್ಕೊಂಡು ಅವ್ರು ಚೇಂಜ್ ಆಗ್ತಾರೆ ಅಂತ ನಾನು ಅನ್ಕೊಳ್ಳೋದು. ನಿಮ್ಮ ಅನಿಸಿಕೆ ಪವನ್, ನೀವು? ಸೊ ಅವ್ನ್ ಪ್ರೊಡ್ಯೂಸರ್ ಆಗದೆ ಇದ್ರೆ ಬದಲಾವಣೆ ಅಷ್ಟು ಈಸಿಯಾಗಿ ಆಗೋದು ಕಾಣಿಸ್ತಾ ಇಲ್ಲ. ಬಿಕಾಸ್ ಇಲ್ಲಿ ಅವನದು ಹಿ ಸೀಯಿಂಗ್ ಸಮ್ ಇನ್ಕಮ್, ಸಮ್ ಗೇನ್ಸ್ ಅಲ್ವಾ. ಬಟ್ ಒಂದು ನಾನು ಇದು ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಅವಳಿಗೆ ನೀನು ಒಬ್ಬ ಕಾಣಿಕೆ ಕೊಡ್ತಾ ಇದೀಯಾ ಅಂತ ಅನ್ಕೋ ಅಂತ ಒಂದು ಲೈನ್ ಇದೆ ಕೊನೆಯಲ್ಲಿ. ಐ ಹ್ಯಾವ್ ಟು ಕಮ್ ಇನ್ ಟು ದ ಡೈಲಾಗ್ಸ್. ಸೊ ಇಲ್ಲೇನು ಅಂತಂದ್ರೆ, ನೀನು ಅವಳಿಗೆ ಕೊಡ್ತಾ ಇರೋ ಒಂದು ಸನ್ಮಾನ, ನೀನು ಅವಳಿಗೆ ಕೊಡ್ತಾ ಇರೋ ಒಂದು ಗೌರವ ಅಂತ ಅನ್ಕೋ, ಈ ಕೇಳ್ತಾ ಇರೋ ಪಾರಿತೋಷಿಕ ಅಂತ. ದಟ್ ಈಸ್ ನಾಟ್ ಆಸ್ ಅ ಪ್ರೊಡ್ಯೂಸರ್, ದಟ್ ಈಸ್ ಆಸ್ ಅನ್ ಆಕ್ಟರ್. ಆ ಮೈಂಡ್ ಸೆಟ್ ಬಂದಿರೋದು ಒಬ್ಬ ಆಕ್ಟರ್ನಿಂದ ಇನ್ನೊಂದು ಆಕ್ಟರ್ಗೆ ಸಲ್ಲಿಸ್ತಾ ಇರೋ ಒಂದು ಗೌರವ ಅಂತ ಅನ್ಕೋ. ನೀನು ಇಷ್ಟು ವರ್ಷ ನೀನು ಸಂಪಾದನೆ ಮಾಡಿದ್ಯಾ, ಇಷ್ಟೆಲ್ಲ ನೀನು ಯಶಸ್ಸು ಗಳಿಸಿದ್ಯಾ, ಈಗ ಥಿಯೇಟರ್ ಇಂದ ಬಂದಿರೋ ಒಬ್ಬರನ್ನ, ಅವ್ರ ಆಗಿರೋ ನಟಿ, ವಾಟ್ ಎವರ್ ಕ್ವಾಲಿಟಿ ಆಕ್ಟರ್ ಶಿ ಈಸ್, ಅದಕ್ಕೆ ನೀನು ಕೊಡ್ತಾ ಇದೆ ಅಂತ. ಅದು ಇಟ್ಸ್ ಎ ಪ್ಯೂರ್ಲಿ ಅನ್ ಆಕ್ಟರ್ಸ್ ಆರ್ಗ್ಯುಮೆಂಟ್ ಆರ್ ಅನ್ ಆಕ್ಟರ್ಸ್. ಬಟ್ ಇವನ್ ತಲೆಯಲ್ಲಿ ಹೇಳ್ದಂಗೆ ಬದಲಾವಣೆ ಆಗಕ್ ಕಾರಣ, ಒಂದ್ ಸ್ವಲ್ಪ ಯೋಚನೆ ಮಾಡಕ್ ಕಾರಣ, ಐ ಫೀಲ್ ಹೀಸ್ ಅ ಪ್ರೊಡ್ಯೂಸರ್ ಇಲ್ಲದೆ ಇದ್ರೆ
ಅವ್ನು ಏನು ಮಾಡ್ತಾ ಇದ್ದ ಅಂತಂದರೆ ಮೇ ಬಿ ಇನ್ನೂ ಪ್ರೊಲಾಂಗ್ ಆಗಿರೋದೇನೋ, ಮೇ ಬಿ ಇನ್ನೂ ದಿಸ್ ವುಡ್ ಹವ್ ಬಿಕಮ್ ಸಮಥಿಂಗ್ ನಾಟ್ ಸೋ ಈಸಿಲಿ ಕನ್ವರ್ಟಬಲ್. ಅವನಿಗೆ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಅಷ್ಟು ಈಸಿಯಾಗಿ ಒಂದು ಮೀಟಿಂಗಲ್ಲಿ ನಾನು ನೋಡಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅದು. ನೀವು ಪದೇ ಪದೇ ಇದನ್ನ ಹೇಳ್ತಾ ಇರ್ಬೇಕಾದ್ರೆ ಒಂದು ವಿಚಾರನ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನಿರ್ದೇಶಕರಾಗಿರೋಂಥ ಯೋಗರಾಜ್ ಭಟ್ ಅವ್ರ ಹತ್ರ ಸಾಕಷ್ಟು ವರ್ಷದ ಕೆಳಗೆ ಮಾತಾಡ್ತಾ ಇದ್ದಾಗ ಯಾವುದೋ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಅವರು ಯಾವುದೋ ಒಂದು ಸನ್ನಿವೇಶ ಇದೇ ಸನ್ನಿವೇಶ ಬಂತು. ಅವಾಗ ಐ ವಾಸ್ ಪ್ರಾಬ್ಲಿ ಇನ್ 20s. ಅವಾಗೇನೋ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನೋಡು, ಒಬ್ಬ ಮನೆಯಲ್ಲಿ ಪುಸ್ತಕ ತಗೊಳ್ಬೇಕು ಅಥವಾ ಇನ್ನೊಂದೇನೋ ಸುಳ್ಳು ಹೇಳಬೇಕು ಅಂತ ಅನ್ಕೊಂಡು ಬಂಕ್ ಹೊಡೆದ್ಬಿಟ್ಟು ದುಡ್ಡನ್ನ ಅಪ್ಪನ ಪಾಕೆಟ್ ಇಂದ ತೆಗೆದ್ಬಿಟ್ಟು ಮಾರ್ನಿಂಗ್ ಶೋ ಟಿಕೆಟ್ ತಗೊಂಡಿರ್ತಾನೆ ಕಪಾಲಿ ಟಾಕೀಸ್ ಅಲ್ಲಿ. ಅವ್ನು ಹೋಗ್ಬಿಟ್ಟು ನೀನ್ ಸರಿಗಿಲ್ಲ ಅಂತ ಸಿನಿಮಾನಲ್ಲಿ ಬುದ್ಧಿ ಹೇಳಿದ್ರೆ ಅವ್ನು ಎದ್ದು ಹೋಗ್ಬಿಟ್ಟು ಸಿನಿಮಾ ಸರಿಗಿಲ್ಲ ಅನ್ಬಿಟ್ಟು ಹೋಗ್ತಾನೆ. ಆ 2 ಗಂಟೆನಲ್ಲಿ ಸಿನಿಮಾನ ಪರಿವರ್ತನೆ ಮಾಡೋದಕ್ಕೆ ಹೋಗಬೇಡ ನೀನು. ಆ 2 ಗಂಟೆನಲ್ಲಿ ಒಬ್ಬ ಅವನ ತರನೇ ಅವನ್ನ ಬಿಂಬಿಸಿರೋ ಅಂತ ಕ್ಯಾರೆಕ್ಟರ್ನ ನೀನು ತಗೊಂಡ್ಬಂದು ನಿಧಾನಕ್ಕೆ ಪರಿವರ್ತನೆ ಆಗೋ ಸಂದರ್ಭಕ್ಕೆ ತಂದು ಬಿಡಬೇಕು. ಹಾಗಾಗಿ ಮುಂಗಾರು ಮಳೆ ಹಿಟ್ ಆಯ್ತು. ಯಾಕಂದ್ರೆ ಆ ಪ್ರೀತಮ್ ಅನ್ನೋನು ಪ್ರತಿಯೊಬ್ಬನಲ್ಲಿರೋ ಅಂತ ಒಂದು ಹುಡುಗಾಟಿಕೆ ಮನೋಭಾವದ ಹುಡುಗ. ಅವನೇನು ಏನೋ ಎಲ್ಲ ವಿದ್ವತ್ತು ಬಂದು ಏನು ಒಂಥರ ನಿರ್ಮಾಣ ಬರೋದಿಲ್ಲ ಅವನಿಗೆ. ಅವನಿಗೇನು ಅಂದ್ರೆ ಒಂದು ಪರಿವರ್ತನೆ ಸಣ್ಣದಾಗ ಆಗತ್ತೆ, ಅದರ ಸೂಕ್ಷ್ಮತೆ ಮಾತ್ರ ತೋರಿಸಬಲ್ಲೆ ಅನ್ನೋ ರೀತಿ ಹೇಳಿದ್ರು ಅಷ್ಟೇ. ಬಿಂಬ ಅಷ್ಟೇ, ಕರೆಕ್ಟ್. ಇದೇ ಸೇಮ್ ಥಾಟ್ ಅದು. ಯಾಕೆಂದ್ರೆ ಆಸ್ ಅ ಮೇಕರ್ ನೀವು ಅದನ್ನ ಯೋಚನೆ ಮಾಡಿದಿರಲ್ಲ, ದಟ್ ಇಸ್ ಫ್ಯಾಂಟಾಸ್ಟಿಕ್ ಆಕ್ಚುಲಿ. ಥ್ಯಾಂಕ್ ಯು. ಅವರೇ, ಇದೊಂದು ನಿಮಗೊಂದು ಪ್ರಶ್ನೆ. ನಿಮ್ಮ ರೇಂಜ್, ನಿಮ್ಮ ಸ್ಪೆಕ್ಟ್ರಮ್, ನಿಮ್ಮ ಗಾಯನದ ಹಿಂದೂಸ್ತಾನಿ ಸಂಗೀತ ನಾನು ಕೇಳಿದ್ದೀನಿ. ಮುಂಚೆ ಹೇಳಿದಾಗೆ ಪವನ್ ಅವ್ರು ಮುಂಚೆ ನನ್ನ ಹತ್ರ ಹಂಚ್ಕೊಟ್ಟಿದ್ರು. ಇಲ್ಲಿ ನೀವು ಅಷ್ಟು ಬಳಸಿಲ್ಲ ಅದನ್ನು. ಓಕೆ, ನೀವು ಪೂರ್ತಿ ಇದ್ರೊಳಗೇನೆ ಆಕ್ಚುಲಿ ಬಹುಶಃ ಮ್ಯೂಸಿಕ್ ನ ಬೇರೆಯವ್ರ ಕೈಲಿ ಮಾಡಿಸಿದೀರಾ. ಎಲ್ಲಿ ಬೇಕೋ ಅಲ್ಲಿ ತುಣುಕಾಗಿ ಅಲ್ಲಲ್ಲಿ ಉದುರಿಸ್ತಾರಲ್ಲ ಕೊತ್ತಂಬರಿ ಮಾಡ್ಬಿಟ್ಟಿದ್ದೀರಾ. ಬಟ್ 2 ಸನ್ನಿವೇಶದಲ್ಲಿ ನನಗೆ ಟಕ್ ಅಂತ ಇಂಪ್ಯಾಕ್ಟ್ ಕೊಡ್ತು. ಒಂದು, ಭಾಮಿನಿ ಪಾತ್ರ ಎಂಟರ್ ಆಗ್ಬೇಕಾದ್ರೆ ಅದು ಬ್ಯಾಕ್ ಶಾಟ್ ಅದು. ಎರಡನೇದು, ಅದನ್ನ ಬಿಟ್ಕೊಡಲ್ಲ, ಬಟ್ ಆ ಪರಿವರ್ತನೆ ಅಂತ ನಾವೇನ್ ಮಾತಾಡ್ತಾ ಇದೀವಿ ಈ ಡಿಸ್ಕಷನ್ ಅಲ್ಲಿ, ಆ ಶಾರ್ಟ್ ಅಲ್ಲಿ ಬರುತ್ತೆ. ಬೇರೆ ಕಡೆ ಬರ್ಬೋದು, ನನಗೆ ಗೊತ್ತಿಲ್ಲ. ಆಸ್ ಅನ್ ಆಡಿಯನ್ ನಾನು ಒಂದ್ಸರಿ ನೋಡಿದಾಗ ಇವೆರಡು ಕಡೆ ಗಮನಿಸಿದೆ, ಅಷ್ಟೇ ಚಿಕ್ಕದಾಗಿ ಬರುತ್ತೆ, ನಿಮ್ದು ಒಂದು ಆಲಾಪ ತರ ಬರುತ್ತೆ. ಫ್ಯಾಂಟಾಸ್ಟಿಕ್ ಆಗಿದೆ. ಇದನ್ನ ನಿಮ್ಮ ನಿಯಂತ್ರಣ ತಂದವರು ನೀವೇನಾ ಪವನ್ನ? ಈ ಪ್ರೊಸೆಸ್ ಹೇಳಿ. ಯಾಕೆಂದ್ರೆ ಯು ಕುಡ್ ಹ್ಯಾವ್ ಡನ್ ಮಲ್ಟಿಪಲ್ ಥಿಂಗ್ಸ್ ಬಟ್ ಯು ರಿಸ್ಟ್ರಿಕ್ಟ್ ಯೋರ್ಸೆಲ್ಫ್ ಲೈಕ್ ದಿಸ್. ಏನ್ ಸೊ ಇದೇನು ಅಂದ್ರೆ ಈ ಶಾರ್ಟ್ ಫಿಲಮ್ ಏನು ಫಸ್ಟ್ ಆಫ್ ಆಲ್ 17 ಮಿನಿಟ್ಸ್. ಅದರಲ್ಲಿ ಪವನ್ ಮೋಸ್ಟ್ ಆಫ್ ಹಿಸ್ ಮೂವೀಸ್ ಅಥವಾ ಏನ್ ಬರೆದ್ರು ತುಂಬಾ ಡೈಲಾಗ್ ಪ್ರಾಧಾನ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ಇಟ್ಸ್ ಡೈಲಾಗ್ ಓರಿಯೆಂಟೆಡ್. ಸೊ ಮ್ಯೂಸಿಕ್ಗೆ ಏನಿದ್ರು ವಿ ಜಸ್ಟ್ ಹ್ಯಾವ್ ಟು ಫೆಸಿಲಿಟೇಟ್ ಇಟ್ ಅಷ್ಟೇ, ಫೆಸಿಲಿಟೇಟ್ ದಟ್ ಪರ್ಟಿಕ್ಯುಲರ್ ಮೂಡ್. ಸೊ ಹಾಗಾಗಿ ಆನೆಸ್ಟ್ಲಿ ಸ್ಪೀಕಿಂಗ್ ಆಸ್ ಎ ಮ್ಯೂಸಿಷಿಯನ್ ನಂದು ಇದು ಪಾತ್ರ ತುಂಬ ಕಮ್ಮಿ ಇತ್ತು ಇದರಲ್ಲಿ. ಆ್ಯಂಡ್ ಆಲ್ಸೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಯುನೋ ನಾವು ಬೇರೆಯವ್ರ ಕೈಲಿ ಕೊಟ್ಟು ಮಾಡಿಸಿದ್ದಾಯಿತು. ಅಂದರೆ ನಾವು ಮೂಡ್ ಹೇಳಿದ್ವಿ ಈ ಥರ ಹಿಂಗೆ ಇರಬೇಕು ಅಂತ. ನಾನೇನು ಮಾಡಿದೆ ಅಂದರೆ ಫಸ್ಟು ಆಲಾಪನೆಗಳು ಆ ಮೂಡ್ ಯಾವ ಥರ ಮೂಡ್ ಕ್ರಿಯೇಟ್ ಆಗ್ತಾ ಇದೆ. ಒನ್ಸ್ ದ ಮೂವಿ ವಾಸ್ ಡನ್, ಫಸ್ಟ್ ಡ್ರಾಫ್ಟ್ ಅಂತ ಮಾಡ್ತಾರಲ್ಲ, ಫಸ್ಟ್ ಡ್ರಾಫ್ಟ್ ಬಂದಾಗ ಆವಾಗ ಪವನ್ ಹಿ ಪ್ಲೇಡ್ ದ ಮೂವಿ ಆ್ಯಂಡ್ ದೆನ್ ಅದಕ್ಕೆ ಯಾವ್ಯಾವ ಥರ ಸನ್ನಿವೇಶದ ಪ್ರಕಾರ ಎಮೋಷನ್ಸ್ ಹೆಂಗೆ ಅಂತ ನಾನು ಆ ರಾಗಗಳು ಅದ್ರ ಬಗ್ಗೆ ಯೋಚನೆ ಮಾಡಿ ದೆನ್ ಐ ಕೇಮ್ ಅಪ್ ವಿತ್ ದ ಟ್ಯೂನ್. ಆ್ಯಂಡ್ ದೆನ್ ಆ ಟ್ಯೂನ್ ಹಾಡ್ಮೇಲೆ ಆ್ಯಂಡ್ ದೆನ್ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗುತ್ತೆ. ಲೈಕ್ ಹಿಂಗೆ ಬೇಡ, ಇನ್ನೊಂದು ಸ್ವಲ್ಪ ಚೇಂಜ್ ಮಾಡು ಅನ್ನೋದು. ದೆನ್ ಮತ್ತೆ ಓಕೆ ಇದು ಸರಿ ಹೋಗುತ್ತಾ ಹಾಗೆ ಬ್ಯಾಕ್ ಆ್ಯಂಡ್ ಫೋರ್ತ್ ವಿ ಗೋ ಅ ಲಾಟ್. ಅದಾದಮೇಲೆ ದೆನ್ ವಿ ಸೆಂಡ್ ಇಟ್ ಟು ದ BGM. ಅದ್ರ ತಕ್ಕಂತೆ ನೀವು ಬ್ಯಾಕ್ಗ್ರೌಂಡ್ ಮಾಡಿ ಅಂತ ಅವ್ರಿಗೆ ಮಾಡಿದ್ರು. ವೈಯಕ್ತಿಕ ಪ್ರಶ್ನೆ ಸುಷ್ಮಾ ಅವರೇ, ನಾನು ನಗ್ತಾ ಇದ್ದೆ ಆಕ್ಚುಲಿ ನೀವು ಹೇಳ್ಬೇಕಾದ್ರೆ. ಯಾಕೆ ಅಂತಂದ್ರೆ ನೀವು ಫಸ್ಟ್ ಡ್ರಾಫ್ಟ್ ಅಂತೀರಾ, ಅದು ಇದು ಅಂತ ಸಾಕಷ್ಟು ಈ ಟೆಕ್ನಿಕಲ್ ಪದಗಳನ್ನ ಬಳಸ್ತಾ ಇದ್ದೀರಾ. ಇದೇನು ಪವನ್ ಅವ್ರ ಜೊತೆ ಮದುವೆ ಆದ್ಮೇಲೆ ಈ ತರ ವಿಚಾರಧಾರೆನೋ ಅಥವಾ ಮುಂಚಿತನೋ? ಅವರು ಯಾವ ಇಂಟರ್ವ್ಯೂ ನೋಡ್ತಾರೋ ಏನ್ ನೋಡಿದ್ರು ನಾನು ಪಕ್ಕ ಕುಡಿಸ್ಕೊಳ್ತಾರೆ, ನೋಡು ಈ ತರ ಹಿಂಗೆ ಅಂತ. ಒಳ್ಳೆ ಅಂದ್ರೆ ಅವ್ರು ನೋಡೋದ ಕೂಡ್ಸ್ಕೊಳ್ಳೋದ್ರಲ್ಲಿ 95 to 100% ನನ್ನ ಪ್ರಕಾರ ಆಗಿ ಐ ಆಮ್ ಗೆಸ್ಸಿಂಗ್ ಈಸ್ ಎ ಗುಡ್ ಕ್ವಾಲಿಟಿ ಒನ್. ಯಾಕಂದ್ರೆ ಆ ಮನುಷ್ಯರು ಮೋಸ್ಟ್ಲಿ ರಾತ್ರಿ ಕುತ್ಕೊಂಡು ಸಾಕಷ್ಟು ಫಿಲ್ಟರ್ ಮಾಡಿ
ನಿಮಗೆ ಒಳ್ಳೇದನ್ನ ತೋರಿಸ್ತಾ ಇರ್ತಾರೆ ನಾವು ಅಲ್ವಾ? Yes, yes. He's selfish actually. That way he's very selfish. He wants to see what he wants to see. ಅಲ್ಲ, ಸೆಲ್ಫಿಶ್ ಅನ್ನೋದಕ್ಕಿಂತ ಏನಂದ್ರೆ ನನ್ನ ಪ್ರಕಾರ ಏನಂದ್ರೆ ನಿಮ್ಗೆ ಆಕ್ಚುಲಿ ಹೀಸ್ ಮೇಕಿಂಗ್ ಇಟ್ ಈಸಿ ಫಾರ್ ಯು. Yes. ಅಂದ್ರೆ ಅವ್ರು ಒಂದಷ್ಟು ಈಗ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗೆ ನಮ್ಮ ಕಾಲದಲ್ಲಿ ಸಾಂಗ್ಗಳು ಎಷ್ಟು ಚೆನ್ನಾಗಿತ್ತು ಅಂತೀವಿ. ಅದ್ ಯಾವ್ದು ನಾವು 3 ಮತ್ತೊಂದು ಹೇಳ್ತೀವಿ. ಈಗಿನ ಕಾಲದಲ್ಲೂ 3 ಮತ್ತೊಂದು ಆಕ್ಚುಲಿ ಚೆನ್ನಾಗೇ ಇರುತ್ತೆ. ಈಗ 40 ಏನೋ ಆ ರೇಷಿಯೋಗಳು ಚೇಂಜ್ ಆಗೋದು. ಹಾಗೇನೆ ಬಹುಶಃ ಪವನ್ ಒಂದು 10 ಇಂಟರ್ವ್ಯೂ ನೋಡಿರ್ತಾರೆ, ಸರಿಗಿಲ್ಲ ಅಂತ ಚೇಂಜ್ ಮಾಡಿ ಇದು ಚೆನ್ನಾಗಿದೆ ನೋಡ್ ಸುಷ್ಮಾ ಬಾ ಕೂತ್ಕೋ ಅಂತ. ಸೊ No, jokes apart, but even I enjoy watching. Like ನಾವು cinematographers, editors, ಯಾವ್ದಾದ್ರು ಇಂಟರ್ವ್ಯೂ ನೋಡ್ತಾ ಇರ್ತೀವಿ, and then we pause, we analyze, and then again play. ಸೊ ಆ ಮಟ್ಟಿಗೆ ಡಿಸ್ಕಷನ್ಸ್ ನಡೀತಾ ಇರುತ್ತೆ ಮನೆಯಲ್ಲಿ. ಸೊ ಹಂಗಾಗಿ ಇಟ್ಸ್ ವೆರಿ There is a lot of passion. ಲಾಟ್ ಆಫ್ ಪ್ಯಾಷನ್, ಸಿಕ್ಕಾಬಿಡೆ ಪ್ಯಾಷನ್. ಫಸ್ಟ್ ಆಫ್ ಆಲ್ ಅವ್ರ ಬ್ಯಾಕ್ ಗ್ರೌಂಡ್ ಅದೇ ತರ. ಒಂದು ಥಿಯೇಟರ್ ಇರ್ಬೋದು ಅಥವಾ ಒಂದು ನಿಮ್ಮ ಹಿಂದೂಸ್ತಾನಿ ಸಂಗೀತ ಇರ್ಬೋದು, at end of the day performer at heart. ಎಕ್ಸಾಕ್ಟ್ಲಿ, ಯಾ. ಸೋ ಮಚ್ ಟು ಲರ್ನ್ ಗೊತ್ತಾ. ಇವಾಗ ಒಂದು ಸಿನಿಮಾಟೋಗ್ರಫರ್ ನಲ್ಲೂನು ನಾನು ಅದನ್ನ ನನ್ನ ಸಂಗೀತದಲ್ಲಿ ಅಥವಾ ನನ್ನ ಜೀವನಚರ್ಯನಲ್ಲಿ ಅದನ್ನ ಅಳವಡಿಸ್ಕೋಬಹುದು, ಎಲ್ಲರೂ ಅಳವಡಿಸ್ಕೋಬಹುದು. ಆ ತರ ಕೆಲವು ವೆರಿ ಗುಡ್ ಟಾಕ್ಸ್ ಇರುತ್ತೆ, ದೇ ಸೋ ಮೆನಿ ಥಿಂಗ್ಸ್. And it is actually boundary ಇಲ್ಲ, ತುಂಬಾ ಥಿನ್ ಬೌಂಡ್ರಿ ಗೊತ್ತಾ. ನೀವು ಪರ್ಫಾರ್ಮಿಂಗ್ ಆರ್ಟ್ಸ್, Yes. I can be listening to T.N. Krishna, or I can be listening to Balamurali Krishna, or I can be listening to Venkatesh Kumar. ತತ್ವಗಳು ತುಂಬಾ ಕ್ರಾಸ್ ಓವರ್ Yeah, ಆಗೋದು yeah. ಇದೆ. ಈ ಕಡೆಯಿಂದ ಆ ಕಡೆಯಿಂದ ದ ಮೆಂಟಾಲಿಟಿ, ದ ಥಾಟ್ ಪ್ರಾಸೆಸ್, ಆಡಿಯನ್ಸ್ ಪ್ರೆಸೆಂಟೇಷನ್ ಆಗ್ಲಿ, ಇಂಪ್ರೂವ್ಮೆಂಟ್ ಆಗ್ಲಿ, ರಿಯಾಜ್ ಅಂತೀವಿ, ದ ಪ್ರಾಕ್ಟೀಸ್ ಪ್ರಾಸೆಸ್ ಆಗ್ಲಿ, ಸೋ ಮೆನಿ ಥಿಂಗ್ಸ್ ಆರ್ ಇಂಟರ್ ಕನೆಕ್ಟೆಡ್. ಅಲ್ಲಲ್ಲ, ನೀವು ಮೂಲತಃ ಯಾವುದೇ ಒಂದು ಪರ್ಫಾರ್ಮಿಂಗ್ ಆರ್ಟ್, ನೀವು ಪೇಂಟಿಂಗ್ ನ ತಗೊಂಡ್ರು, ಒಂದು ಕಥೆ, ಒಂದು ಭಾವನೆ, ಇವೆರಡರಲ್ಲೇ ಅದೇ ಆ ಸೂಕ್ಷ್ಮತೆನಲ್ಲೇ ಎಲ್ಲಾನು ಇರೋದು. ನೀವು ಹೇಗೆ ತಗೊಳ್ಳಿ, ಒಂದು ಹಿಂದೂಸ್ತಾನಿ ಸಂಗೀತ ತಗೊಳ್ಳಿ, ಒಂದು ಭರತನಾಟ್ಯಂ ಅಲ್ಲಿ ಒಂದು ವಿಚಾರ ತಗೊಂಡ್ರು ಅಷ್ಟೇ. ಏನು ಕೃಷ್ಣ ಏನು ಕಾಳಿಂಗ ಸರ್ಪನ ಮರ್ದನ ಹಿಂಗ್ ಮಾಡೋದು, ಅದೇ ಒಂದು ಇರುತ್ತೆ. ಒಂದು ಕತೆ ಹೇಳ್ತಾ ಇರ್ತಾರೆ, ಅದ್ರ ಹಿಂದೆ ಇರುವಂತ ಒಂದು ಭಾವನೆ ಇರುತ್ತೆ. ಕತೆ ಮತ್ತು ಭಾವನೆ, ನೀವು ಯಾವುದೇ AI ತಗೊಂಡ್ಬನ್ನಿ, ಜನರೇಟಿವ್ AI, ಕತೆ ಮತ್ತು ಭಾವನೆ ಇರೋವರೆಗೂ ಮನುಷ್ಯ ಜೀವಂತವಾಗಿರ್ತಾನೆ ಅಲ್ವಾ? ಹೌದು. ಫ್ಯಾಂಟಾಸ್ಟಿಕ್ ಅದು. ಸೊ ಇನ್ನ ಒಂದಷ್ಟು ಪ್ರಶ್ನೆಗಳಿದೆ, ಒಂದೆರಡು ಪ್ರಶ್ನೆಗಳಿದೆ, ಆದ್ರೆ ಸಮಯ ನೋಡ್ಕೊಂತಾ ಇದ್ದೀನಿ. ನನಗಾದ್ರೆ ಒಂದು ಪ್ರಶ್ನೆ ಕೊನೆಯದಾಗಿ ನಾನು ಏನಾದ್ರು ಕೇಳದೇ ಇರೋದು ಅದು ಇದು ಏನಾದ್ರು ಇದ್ರೆ ಡೆಫಿನೆಟ್ಲಿ ಮಾತಾಡೋಣ. ಬಟ್ ನಿಮ್ಮಿಬ್ರು ಜೊತೆ ಮಾತಾಡ್ತಾ ಇದ್ದೀನಿ, ಆಲ್ಮೋಸ್ಟ್ 1 hour ಇಂದ ಮಾತಾಡ್ತಾ ಇದ್ದೀನಿ. ಪವನ್ ನನ್ ಮುಂಚಿಂದನೂ ಗೊತ್ತು, ಅವ್ರು ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಸೊ ಆ ಮನುಷ್ಯ, ಪವನ್ ನಾನು ಮನುಷ್ಯ ಅಂತ ದೂರ ಇಡ್ತೇನೆ, ಸೊ ದಟ್ ಪವನ್ ಕ್ಯಾನ್ ಸ್ಪೀಕ್ ಮೋರ್ ಓಪನ್ಲಿ ಅಂತ. ಆ ಮನುಷ್ಯ ಅಟ್ಲೀಸ್ಟ್ ನಾನು ನೋಡಿರೋ ಮಟ್ಟಿಗೆ ಎಲ್ಲಾದ್ರೊಳಗೂ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಈ ಸಿನಿಮಾ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವರು ಒಂದಷ್ಟು ಕಲ್ತಿರ್ತಾರೆ. ಸುಷ್ಮಾ, ನೀವು ಒಂದಷ್ಟು ಕಲ್ತಿರ್ತೀರ. ಸೊ ನಿಮ್ಮ ಕಲಿಕೆಯ ಬಗ್ಗೆ, ಅದರ ಹಾದಿಯ ಬಗ್ಗೆ, ನೆಕ್ಸ್ಟ್ ಅದರ ದಾಪುಗಾಲು ಮುಂದೆ ಎಲ್ಲಿ ಹೋಗುತ್ತೆ ಅನ್ನೋದನ್ನೆಲ್ಲ ವಿಚಾರ ತಿಳಿಸ್ಕೊಡ್ಬೇಕು ನೀವು. Okay. ಈ ಸಿನಿಮಾ ಇಂದ ಕಲ್ತಿರೋದು ಏನು ಅಂತಂದ್ರೆ, ಲಾಟ್ ಆಫ್ ಥಿಂಗ್ಸ್ ಆಕ್ಚುಲಿ. ಸಣ್ಣದು ವಿಷಯಗಳಿದೆ. ಫಸ್ಟ್ ಆಫ್ ಆಲ್ ನನಗೂ ಒಂಥರ ಇದೇನೋ ಒಂದು ಆಸಕ್ತಿ ನನ್ನಲ್ಲೂ ಇವಾಗ ಒಂದು ಹುಳು ಬಂದ್ಬಿಟ್ಟಿದೆ. ಹೆಂಗೋ ನಾನು ಒಂದು ಸಿನಿಮಾ ಮಾಡ್ಬಿಡೋಣ ಅಂತ. ಸೊ ಅದೊಂದು ಆಸೆ, ಅದು ಹೊಸ ಆಸೆ ಹುಟ್ಕೊಂಡಿದೆ ಇವಾಗ. ಸೊ ಪವನ್ ಜೊತೆ ಅದೇ ಈ ತರ ಎಷ್ಟೊಂದು ಇದು ವಿಡಿಯೋಗಳು ಮತ್ತೆ ಇದೆಲ್ಲ ನೋಡಿ and then that is one thing. ಅದು ಕಲ್ತ್ಕೊಂಡಿರೋದು ಅಂತಂದ್ರೆ ಲಾಟ್ ಆಫ್ ಥಿಂಗ್ಸ್, ಮೂವಿ ಮೇಕಿಂಗ್ ಫ್ರಮ್ ಸ್ಟಾರ್ಟ್ ಟು ಫಿನಿಶ್, ವಾಟ್ ಆಲ್ ಹಿ ಡಸ್, ಎಸ್ಪೆಷಲಿ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ, ದ ವೇ ಹಿ ರೈಟ್ಸ್, ರೀರೈಟ್, ದಟ್ ಪ್ರಾಸೆಸ್ ಇದೆಯಲ್ಲ, ಅದು ಸ್ಕ್ರಿಪ್ಟ್ ಎಷ್ಟು ಮುಖ್ಯ ಅನ್ನೋದು ಇದೆಲ್ಲ ಈ ಮೂವಿಯಿಂದ ನನಗೆ ತಿಳಿಯಿತು ಆಕ್ಚುಲಿ. ಅಂದ್ರೆ ಜೀವಂತವಾಗಿ ನಾನು ನೋಡಿದ್ದೀನಿ. I know a lot of interviewers say script is the king, ಹಂಗೆ ಹಿಂಗೆ ಅಂತ. ಬಟ್ ಇದು ಹೆಂಗೆ ಪರಿವರ್ತಿಸ್ತು ಮೂವಿನ ಅನ್ನೋದು ಅದನ್ನ ನೋಡಿದ್ದೀನಿ. ಸೊ ಅಂಡ್ there so many things I have learned and what not to do also, like ಒಂದು ಇದು ಪ್ರಾಜೆಕ್ಟ್ ಆದ್ರೆ ಗೊತ್ತಾಗತ್ತೆ ನಮ್ಗೆ. ಬಟ್ ಅದು ಮತ್ತೆ ಸಿನಿಮಾಟೋಗ್ರಫಿ ಬಗ್ಗೆ
ಲೈಟಿಂಗು ಎಷ್ಟು ಕಷ್ಟ, ಇಟ್ಸ್ ನಾಟ್ ಈಸಿ, ತುಂಬಾನೇ ಕಷ್ಟ. ವಿ ಹೈರ್ಡ್ ಪ್ರೊಫೆಷನಲ್ ಸಿನಿಮಾಟೋಗ್ರಫರ್. ಅವ್ರ ಕ್ಯಾಮ್ರಾ ಎಕ್ವಿಪ್ಮೆಂಟು ಅವರೊಂದು ದೊಡ್ಡ ವ್ಯಾನಲ್ಲಿ ಬಂದಿದ್ರು. ಸೊ ಅದೆಲ್ಲ ಆಲ್ ದಟ್ ಒಂದೊಂದೂ ಅದ್ರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಲೈಟಿಂಗ್ ಆಗಲಿ, ನೀವು ಲೈಟ್ ಎಲ್ಲಿ ಇಡ್ತೀರಿ, ಒಂದು ಆಂಗಲ್ ಚೇಂಜ್ ಆದ್ರೂ 10 ಡಿಗ್ರಿ ಆಂಗಲ್ ಚೇಂಜ್ ಆದ್ರೂ ಮೂಡ್ ಚೇಂಜ್ ಆಗುತ್ತೆ. ಸೊ ಆ ಥರ ಎಲ್ಲ ಎಷ್ಟೊಂದು ಕಲಿಯೋದಿದೆ. ಸೊ ಯಾ, ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಇಟ್ಸ್ ಅ ರಿಯಲಿ ಇಟ್ಸ್ ಅ ಲೆಸನ್, ಹಾರ್ಡ್ ಲೆಸನ್ ನಾವು ಕಲ್ತಿರೋದು ಇಬ್ರು. ನೀವು ರೈಟಿಂಗ್ ಲೆವೆಲಲ್ಲಿ ಗ್ರೋ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಫ್ರಮ್ ದಿಸ್ ಶಾರ್ಟ್ ಫಿಲ್ಮ್. ಆ್ಯಂಡ್ ಶಾರ್ಟ್ ಫಿಲ್ಮ್ ಅನ್ನೋ ಒಂದು ಮೀಡಿಯಂ ಇಟ್ಕೊಂಡು ಮಾತಾಡಬೇಕು. ಫಿಲ್ಮ್ ಅಂತ ಹೇಳೋದು ಇಟ್ ಈಸ್ ಎ ಡಿಫ್ರೆಂಟ್ ಟಾಪಿಕ್. ಅಗೇನ್ ಸಿನಿಮಾ ಆ್ಯಂಡ್ ಫಿಲ್ಮ್ ಇಸ್ ಡಿಫ್ರೆಂಟ್. ಶಾರ್ಟ್ ಫಿಲ್ಮಲ್ಲಿ ಏನು ಅಂತಂದರೆ ಎಕನಾಮಿಕ್ಸ್ ಆರ್ ಕೀ. ಸೊ ಹೌ ನಾಟ್ ಟು ಪ್ಲ್ಯಾನ್ ಎ ಸೀನ್, ವೇರ್ ನಾಟ್ ಟು ಪ್ಲ್ಯಾನ್ ಅ ಸೀನ್, ಮಾತುಗಳು ಎಷ್ಟು ಬರೀಬೇಕು, ಮಾತುಗಳು ಎಷ್ಟು ಬರೆದ್ರೆ ಸಾಕು ಅದನ್ನು ಕನ್ವೆ ಮಾಡೋಕ್ಕೆ. ಆ್ಯಂಡ್ ಐ ಥಿಂಕ್ ಸ್ಕ್ರಿಪ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆರ್ ದ 2 ಪ್ರೈಮರಿ ಎಲಿಮೆಂಟ್ಸ್ ಆಫ್ ಎ ಶಾರ್ಟ್ ಫಿಲ್ಮ್. ಶಾರ್ಟ್ ಫಿಲ್ಮ್ವರೆಗೂ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್. ಮಿಕ್ಕಿದ್ದೆಲ್ಲ ಟೂಲಿಂಗ್ ಅಂತ ಆ್ಯಂಡ್ ಎಕ್ಸಿಬಿಷನ್ ಆಫ್ ಟೂಲ್ಸ್ ಅಂತಾನೆ ನನ್ನ ಅನಿಸಿಕೆ. ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್, ಬಟ್ ಪರ್ಫಾರ್ಮೆನ್ಸಲ್ಲಿ ಇನ್ನೂ ಸ್ವಲ್ಪ ನಾನು ವರ್ಕ್ ಮಾಡಬೇಕು ಅಂತಾನು ಒಂದು ಥಿಂಕಿಂಗ್ ಬಂದಿದೆ. ಪರ್ಫಾರ್ಮೆನ್ಸ್ ಅಂತಂದರೆ ಆಲ್ ಡಿಪಾರ್ಟ್ಮೆಂಟ್ಸ್, ಆ್ಯಕ್ಟಿಂಗ್, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಎಡಿಟಿಂಗ್, ಕಲರಿಂಗ್, ಮ್ಯೂಸಿಕ್, ಇನ್ಕಾರ್ಪೊರೇಷನ್ ಆಫ್ ಮ್ಯೂಸಿಕ್. ಈಗ ಸಣ್ಣ ಎಕ್ಸಾಂಪಲ್ ಏನು ಅಂತಂದರೆ, ನನಗೆ ಮಾತುಗೂ ಮಧ್ಯೆ ಎಮೋಷನ್ಗೆ ಮ್ಯೂಸಿಕ್ ತೋರ್ಸೋಕ್ಕೆ ನನಗೆ ಟೇಕಿಂಗಲ್ಲಿ ಮಾಡಿಲ್ಲ ನಾನು ಅದನ್ನು. ಐ ಡಿಡ್ ನಾಟ್ ಟೇಕ್ ಇಟ್ ಇನ್ ಸಚ್ ಎ ವೇ ದಟ್ ಐ ಕ್ಯಾನ್ ಕ್ರಿಯೇಟ್ ಲಿಕ್ ಅಂತಾರೆ. ಇದೆಲ್ಲ ಟರ್ಮಿನಾಲಜಿ ನಾನು ಕಲ್ತಿದ್ದು. ಲಿಕ್ಗೆ ನನಗೆ ಟೈಮ್ ಇಲ್ಲ ಸರ್ ಅಂತಾರೆ. ಲಿಕ್ ಕೊಡಲಿಲ್ಲ ನೀವು, ನಮ್ಗೆ ಟೈಮು ಮಾತು ನಡೀತಾ ಇದೆ. ಸೊ ಅದು ಒಂದು ಲರ್ನಿಂಗ್ ವೇರ್ ದ BGM ವಾಂಟ್ಸ್ ಟು ಗಿವ್ ಎ ಸ್ಮಾಲ್ ಲಿಕ್ ವೇರ್ ದೇರ್ ಇಸ್ ಅನ್ ಇಮೋಷನ್, ರೈಟ್? ಈಗ ರಿಯಾಕ್ಷನ್ ಶಾಟ್ ಕೊಟ್ಟಾಗ ಶಶಿಧರ್ ಶೆಟ್ಟಿಗೆ ಮೇ ಬಿ ದೇರ್ ವಾಸ್ ಸಮ್ ಸ್ಕೋಪ್ ಫಾರ್ ಸಮಥಿಂಗ್. ಅಷ್ಟು ಮಾಡಿದ್ದಾರೆ. ಅಷ್ಟಿದ್ರೂ ದೇ ಹ್ಯಾವ್ ಟ್ರೈಡ್ ಸಮಥಿಂಗ್. ದೇ ಹ್ಯಾವ್ BGM. ಐ ಆಮ್ ಹ್ಯಾಪಿ ವಿತ್ ದ ವೇ BGM ಹಸ್ ಕಮ್ ಔಟ್. ಬಟ್ ಟೆಕ್ನಿಕಲ್ ಟರ್ಮ್ಸ್ ಕಲ್ತಿದ್ದೀನಿ, ಹೆಂಗೆ ಮಾತಾಡಬೇಕು ಇಂಡಸ್ಟ್ರಿ ಪೀಪಲ್ ಹತ್ರ ಅನ್ನೋದು ಕಲ್ತಿದ್ದೀನಿ. ಹೆಂಗೆ ಮಾತಾಡಬಾರ್ದು, ಎಷ್ಟು ಮಾತಾಡಬೇಕು, ಬಿಕಾಸ್ ಅಲ್ಟಿಮೇಟ್ಲಿ ಒಂದು ಟೀಮ್ ಅಲ್ವಾ. ಇಟ್ ಈಸ್ ಕೊಲ್ಯಾಬ್ರೇಷನ್. ಸಿನಿಮಾ ಇಸ್ ಕೊಲ್ಯಾಬ್ರೇಷನ್, ಫಿಲ್ಮ್ ಇಸ್ ಕೊಲ್ಯಾಬ್ರೇಷನ್. ಸೊ ನನಗೆ ಪರ್ಸ್ನಲಿ ನೆಕ್ಸ್ಟ್ ಟೈಮು ನಾನು ಡೆಫಿನೆಟ್ಲಿ ರೈಟಿಂಗ್ ಲೆವೆಲಲ್ಲಿ ಒಂದಿಷ್ಟು ಇಂಪ್ರೂವ್ಮೆಂಟ್ಸ್ ಬರುತ್ತೆ ಆರ್ ಚೇಂಜಸ್ ಬರುತ್ತೆ ಅಂತ ಮಾತ್ರ ಗೊತ್ತು. ಬಟ್ ಇಬ್ರುನುವೆ ಈಗ ಇನ್ನೊಂದಷ್ಟು ಧೈರ್ಯ ತುಂಬಿಕೊಂಡಿದ್ದೀರಾ, ಇನ್ನೊಂದಷ್ಟು ಸಿನಿಮಾಗಳನ್ನ ಅಥವಾ ಇನ್ನೊಂದಷ್ಟು ಕ್ರಿಯೇಟಿವಿಟಿ ಫೀಲ್ಡ್, ಅದು ಸಿನಿಮಾ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ನೃತ್ಯ ರೂಪಕನೇ ಆಗಿರ್ಬೋದು, ಅಥವಾ ಮ್ಯೂಸಿಕಲಿ ಡ್ರಿವನ್ ಸರ್ಟೆನ್ ಥಿಂಗ್ಸ್ ಆಗಿರ್ಬೋದು, ಯಾವುದೇ ಆಗಿದ್ರು ಅದನ್ನ ಮಾಡೋದಕ್ಕೆ ಆ ಹುಮ್ಮಸ್ಸು, ಚೈತನ್ಯ ಇನ್ನೂ ತುಂಬಿಕೊಂಡಿದ್ದೀರಾ ಅಂತ ನೀವು? ಹೌದು, ಖಂಡಿತ ಇದೆ. ಇನ್ನೂ ಅದಕ್ಕೆ ಒಂದು ಆಪೋಸಿಟ್ ಅಂದ್ರೆ ಪ್ಯಾರಡಾಕ್ಸಿಕಲ್ ಎಫೆಕ್ಟು ಇದೆ. ಇನ್ನೂ ದುಡ್ಡು ಸುರಿಬೇಕು ಅಂತಾನೂ ಆಸೆ ಇದೆ, ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡಬೇಕು ಅಂತಾನೂ ಆಸೆ ಇದೆ, ವಿಚ್ ಈಸ್ ದ ನ್ಯಾಚುರಲ್ ಪ್ರೋಗ್ರೆಷನ್. ಕರೆಕ್ಟ್. ಸೊ ಅದಕ್ಕೆ ಅಟ್ಲೀಸ್ಟ್ ಈ ಥರ ಐ ಥಿಂಕ್ ಈ ಮಾತನ್ನ ಬಹುಶಃ TKSFF ಅವ್ರು ಕೇಳಿದ್ರೆ ಬಹಳಷ್ಟು ಖುಷಿ ಪಡ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಅವರ ಸಾರ್ಥಕತೆನೇ ಇದು. ಒಬ್ಬ ಏನೋ ಸಿನಿಮಾ ನೋಡಿ ಖುಷಿ ಪಟ್ಟು ಚಪ್ಪಾಳೆ ತಡ್ತಾ ಬೆಳೆದವನು ಸಾಕಷ್ಟು ಅಧ್ಯಯನಗಳನ್ನ ಮಾಡಿ ಒಂದು ಸಿನಿಮಾನ ಮಾಡಿ ಇದಕ್ಕಿಂತ ಇನ್ನೂ ಹೆಚ್ಚು ದೊಡ್ಡದಾಗಿ, ಇನ್ನೂ ಬೃಹದಾಕಾರವಾಗಿ, ಇನ್ನೂ ಅಚ್ಚುಕಟ್ಟಾಗಿ ಇನ್ನೊಂದಷ್ಟು ಮಾಡಬೇಕು ಅನ್ನೋ ಕನಸು ಕಟ್ಕೊಂಡ್ರೆ ಅಲ್ವಾ? ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶನ ಸಿಕ್ತು, ಒಂದು ಅವಕಾಶ ಸಿಕ್ತು, ಒಂದು TKSFF ಥಿಯೇಟರ್ ಅಲ್ಲಿ ನಾವು ಸ್ಕ್ರೀನಿಂಗ್ ಆಗಿದ್ದು, ಅದು ತುಂಬಾ ದೊಡ್ಡ ವಿಷಯ. ಅಂದ್ರೆ ಇವಾಗ ನಿಜವಾಗ್ಲೂ ಅದು ಕನಸು ಅಂತಾನೆ ಹೇಳ್ಬೋದು. ಕನಸು ನನಸಾಯ್ತು ಅದು. ಸೊ ದಟ್ ಇಟ್ ಕ್ಯಾನ್. ಕನಸು ಇರ್ಲಿಲ್ಲ, ಕನಸಾಯ್ತು, ಕನಸು ಅಂತ ಮಾಡ್ಕೊಂಡು ನನಸಾಯ್ತು.
ಕನಸು ಇರ್ಲಿಲ್ಲ. ಕನಸು ಯಾರು ಕನಸು ಕಾಣ್ತಾರೆ? ಈ ನಾವೇನೋ ತರ ನಾವು ಫಿಲಂ ಮಾಡ್ಬಿಟ್ಟು ಯೂಟ್ಯೂಬ್ ಹಾಕೋಣ ಅಂತ ಅಷ್ಟೇ. ಏನಾದ್ರು ವಿಡಿಯೋಸ್ ಮಾಡೋಣ ಅಂತ Yeah. ಇರ್ತೀವಿ. ಬಟ್ ಸಿನಿಮಾ ಮಾಡೋದು ಅಂಡ್ ಅದನ್ನ ನಾವು ಥಿಯೇಟರ್ ಸ್ಕ್ರೀನಿಂಗ್ ಮಾಡೋದು, ಇಟ್ ವಾಸ್ ನಾಟ್ ಇವನ್ ಎ ಡ್ರೀಮ್. ದಟ್ ಐ ವಾಸ್ ನಾಟ್ ಇವನ್ ಡ್ರೀಮಿಂಗ್ ಅಬೌಟ್ ಇಟ್. ಅಂದ್ರೆ ಒಂಥರ ಅದು ಒಂದು ಫಾರ್ ಫೆಚ್ಡ್ ಆಗಿತ್ತು. ಅದು ನಿಜ ಆಯ್ತು. ಅದ್ರೊಳಗೆ ಬಂದಂತ ಆಡಿಯನ್ಸ್ಗಳು ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು, ಹೌದು. ಎಸ್. ಎಲ್ರು ಅಲ್ಲಿ ನಿಮ್ಗೆ ಯಾವ ಸಂಬಂಧಗಳು ಇರಲ್ಲ. ಅವಾಗ ಸಂಬಂಧ ಒಬ್ಬ ಆಡಿಯನ್, ಅವರ ಸ್ಕ್ರೀನ್ ಅಷ್ಟೇ. ಹೌದು. ಅವರ ರಿಯಾಕ್ಷನ್ಗಳು. ಎಷ್ಟು ಸರಿ ನೀವು ಸ್ಕ್ರೀನ್ ನ ಬಿಟ್ಟು ಆಡಿಯನ್ಸ್ ನ ನೋಡ್ತಾ ಇದ್ರಿ ಪವನ್ ನೋಡ್ತಾ ಅವರೇ? ಇದ್ದೆ. ಹೌದು ಹೌದು ಹೌದು. ಕರೆಕ್ಟ್. ಈ ಎಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಂದಿದ್ಯಾ ಅಂತ ಚೆಕ್ ಮಾಡೋದು. ಹೌದು. ಸೌಂಡ್ ಬರೋದು. ಅಂಡ್ ಎರಡು ಥಿಯೇಟರ್ ಅಲ್ಲಿ ಮಾಡಿದ್ವಿ. ಎಲ್ಲೆಲ್ಲಿ 2 ಥಿಯೇಟರ್ ಅಲ್ಲಿ ಬೇರೆ ಬೇರೆ ತರ, ಬೇರೆ ಬೇರೆ ಪ್ಲೇಸಸ್ ಅಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಒಂದು ಎಕ್ಸ್ಪ್ರೆಷನ್, ಒಂದು ರಿಯಾಕ್ಷನ್ ಬಂದಿರೋದು. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಟು ಸಿ ಆಲ್ ದಟ್. ರೈಟ್. ನಾನು ಆಕ್ಚುಲಿ ಏನೋ ಅದೇ ನೀವು ಹೇಳ್ದಂಗೆ ಅನಿವಾರ್ಯದಿಂದ ಇವರು ಯಾರೋ ಆರ್ಟಿಸ್ಟ್ಗಳು, ಯಾರು ಶ್ರೀಲಕ್ಷ್ಮಿ ಅವರಾಗ್ಲಿ ಅಥವಾ ನಾರಾಯಣ್ ಅವರಾಗ್ಲಿ, ಶ್ರೀನಿವಾಸ್ ಅವರಾಗ್ಲಿ ಬರಲಿಲ್ಲ. ಬಹಳಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನನ್ನ ವೈಯಕ್ತಿಕವಾಗಿ ಪರ್ಸ್ನಲ್ ಫೇವರೇಟ್ ನನಗೆ ಪ್ರೊಡ್ಯೂಸರ್ ಶಶಿಧರ ಶೆಟ್ಟಿ ಅವರು. ಏನಕ್ಕೆ ಅಂತಂದ್ರೆ ಅವ್ರು ನೋಡಿದ್ರೆ ಆಕ್ಟರ್ ಅಂತ ಅನಿಸ್ಲಿಲ್ಲ ನನಗೆ. ಅವ್ರು ಯಾವುದೋ ಗಾಂಧಿನಗರದಲ್ಲಿ ಪಾಲಿಶ್ಡ್ ಪ್ರೊಡ್ಯೂಸರ್ ಓಡಾಡ್ಕೊಂಡಿದ್ದಾರೆ ಅಂತ ನಾನು ಕಾಣಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನಿಮ್ಮ ಕಾಸ್ಟಿಂಗ್ ಆಗಲಿ, ನಿಮ್ಮ ಆಕ್ಟರ್ಸ್ ಆಗಲಿ, ಅವ್ರಿಗೂ ನನ್ನ ಅಭಿನಂದನೆಯನ್ನು ತಿಳಿಸಿ. ಹಾಗೆ ನಿಮ್ಮ ಜೊತೆ ಕೂತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ, ವೀಕ್ಷಕರಿಗೂ ಒಂದಷ್ಟು ತಿಳಿಸಿದ್ದೀವಿ. ಆದರೂ ನಾನೇನೋ ಒಂದಷ್ಟು ವಿಚಾರಗಳನ್ನ ಕೇಳಲಿಲ್ಲ ಅಂದ್ರೆ ದಿಸ್ ಇಸ್ ಯೋರ್ ಟೈಮ್, ಮೈಕ್ ಇಸ್ ಯೋರ್ಸ್. ನೀವಿಬ್ರು ಹೇಳಿ. ಒಂದು ನನಗೆ ಹೇಳಬೇಕು ಅಂತಂದ್ರೆ, ಇಟ್ ಈಸ್ ಪಾಸಿಬಲ್ ಟು ಮೇಕ್ ಅ ಗುಡ್ ಫಿಲ್ಮ್ ವಿತ್ ಅಬೌಟ್ 10 ಪೀಪಲ್. ವತ್ಸ 200 ಜನ ಬೇಡ, 300 ಜನ ಬೇಡ. ಇದು ನಾವು ಕೇಳ್ತೀವಲ್ಲ, ತುಂಬಾ ಬಜೆಟ್ಸ್ ಆಗತ್ತೆ, ಸಿಕ್ಕಾಪಟ್ಟೆ ಆಗತ್ತೆ. ಆಗಬಹುದು ಮೆಟೀರಿಯಲ್ ನ ಇಟ್ಟು ಹೋಗಿ ಹೊರಡಿ ಮಾಡಿದ್ರೆ, ದೆನ್ ಮೆಟೀರಿಯಲ್ ಹೆಂಗ್ ಬರ್ಕೊಂಡಿರ್ತೀರೋ ನೀವು, ಅದಕ್ಕೆ ತಕ್ಕ ಹಾಗೆ ನಿಮಗೆ ಯು ಮೇ ನೀಡ್. ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಇಟ್ ಈಸ್ ಆಕ್ಸೆಸಿಬಲ್ ನೌ ಮೋರ್ ದೆನ್ ಎವರ್. ಅಂಡ್ ಐ ಫೀಲ್ ಐ ಹ್ಯಾವ್ ಫೌಂಡ್ ಸಮಥಿಂಗ್. ಈಗ ಬಂದು ನಿಂತಿದ್ಯಲ್ಲ ಒಂದು ಬಸ್ ಸ್ಟಾಪು, ಈ ಸ್ಟಾಪಲ್ಲಿ ಒಂದು ಸ್ವಲ್ಪ ದಿನ ಇರಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿ ಬಂದು ಇಳಿದಿದ್ದೀನಲ್ಲ, ಇಲ್ಲಿ ಈ ಫಿಲ್ಮ್ ಮೇಕಿಂಗ್ ಅನ್ನೋದನ್ನ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ನೋಡೋಣ, ಹೆಂಗೆ ಇದು ಮುಂದುವರಿಯುತ್ತೋ, ನಾನು ಇದರಲ್ಲಿ ಹೆಂಗೆ ಬೆಳಿತೀನೋ ನೋಡೋಣ ಅಂತ ಮಾತ್ರ ಅನ್ನಿಸ್ತಾ ಇದೆ. ಇಷ್ಟು ಐ ವಾಂಟೆಡ್ ಟು ಸೇ. ಯಾ, ಡು ಯು ವಾಂಟ್ ಟು? ಇಲ್ಲ, ಅದೇ TKSFFನವ್ರಿಗೆ ಬಹಳ ಧನ್ಯವಾದಗಳು. ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. It's really a dream come true for us. So We also learned how to sell tickets. yeah, and starting from writing the script to distribution and Yeah. everything, Complete Pawan journey. has gone through. Ellanu he has gone through. So adu ಅದಕ್ಕೆ great thanks. experience for now. At least ಪವನ್ ಏನ್ ಹೇಳ್ತಿದ್ರು ಅಂದ್ರೆ, ನನ್ಗೆ ನಿಜವಾಗ್ಲೂ ನಾನು ಮೂವಿ ಮಾಡಬಹುದಾ ಅಂತ ಒಂದು ಐ ನೀಡ್ ಟು ಫೈಂಡ್, ಅದಕ್ಕೆ ಒಂದು ಮೂವಿ ಮಾಡ್ಲೇಬೇಕು ಅಲ್ವಾ, ನಾನು ಮೂವಿ ಮೇಕರ ಅಲ್ವಾ ಅಂತ ನನ್ಗೆ ನಾನು ತಿಳ್ಕೊಳಕ್ಕೆ ನಾನು ಮೂವಿ ಮಾಡಬೇಕು. ಸೊ ಅದು ಒಂದು ಅವಕಾಶ ಮಾಡಿಕೊಟ್ರು. ಅಂಡ್ ಅದು ಥಿಯೇಟರ್ ಅಲ್ಲಿ ಸ್ಕ್ರೀನಿಂಗ್ ಆಗಿದ್ದು. ಇಟ್ ವಾಸ್ ರಿಯಲಿ Humbling experience. So ಅಷ್ಟೇ. ಯಾ, ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಫಾರ್ TKSFF. And to you, Vatsa, I mean, talking to you is amazing also, because filmmaker to filmmaker ಮಾತು ಬೇರೆ ತರ ಇರುತ್ತೆ. ಅಂಡ್ ಅದರ್ವೈಸ್ ನಾನು ನಿಮ್ದು ಕೆಲಸ ನೋಡಿದ್ದೀನಿ ಹಿಂದೆ, ಎಕ್ಸ್ಟ್ರೀಮ್ಲಿ ಲೇಯರ್ಡ್ ವರ್ಕ್. ಅಂಡ್ ನಿಮ್ ಯೋಚನೆ ಮಾಡೋ ಶೈಲಿನೇ ಬೇರೆ, ನೀವು ಯೋಚನೆ ಮಾಡೋ ಡೆಪ್ತೇ ಬೇರೆ. ಸೊ ಇಟ್ ಇಸ್ ಎ ಪ್ಲೆಜರ್ ಟು ಟಾಕ್ ಟು ಯು ಅಬೌಟ್ ಮೈ ವರ್ಕ್. ನಿಮ್ ಮೂವಿನೂ ಕಂಗ್ರ್ಯಾಚುಲೇಷನ್ಸ್ ಟು ಯುವರ್ ಮೂವಿ. ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. Congrats to Hriday, and Hriday, congrats to you, yeah. and congrats to 14-year-old ಹೃದಯ್ ಮಾಡಿರೋದು, ಇಟ್ಸ್ ಅಮೇಸಿಂಗ್. amazing. Yeah. ಅಂಡ್ ಶ್ರೀನಿ ನಂದಕುಮಾರ್ ನಮ್ಗೆ ತುಂಬಾ ಬೇಕಾದ. ಬೇಕಾದವ್ರು. ಸೊ Yeah. ಯಾ, ರಿಯಲಿ ಟಚ್ಡ್ ಅವರ್ ಹಾರ್ಟ್ಸ್. Thank you. Yeah. Thank you so much. ಅದೇ ನೀವು ಸುಷ್ಮಾ ಅವ್ರು ಹೇಳ್ತಾ ಇದ್ರು ಎಂಡ್ ಟು ಎಂಡ್ ಅಂತ. ಅಂದ್ರೆ ಇದು ಮೃಷ್ಟಾನ್ನ ಭೋಜನ ಅಂದ್ರೆ ಮುಷ್ಟಿನಲ್ಲಿ ತಿನ್ನೋದಷ್ಟೇ ಅಲ್ಲ, ಎಲೆ ತುದಿಯಲ್ಲಿ ಉಪ್ಪು ಹಾಕಿ, ರಂಗೋಲೆ ಹಾಕಿ, ಕೊನೆಗೆ ಗೋಮೆ ಹೆಚ್ಚೋವರೆಗೂ ನೀವು ಕೆಲಸ ಮಾಡಿದ್ದೀರಿ. ಸ್ಟಾರ್ಟಿಂಗ್ ಫ್ರಮ್ ಪೇಪರ್ ಅಲ್ಲಿ ಓಂ ಶ್ರೀ ಅಂತ ಏನ್ ಶುರು ಮಾಡಿರ್ತೀರೋ ಅಲ್ಲಿಂದ ಹಂಚಿ ಚಪ್ಪಾಳೆ ತಟ್ಟಿದಾಗ ಒಂಥರ ಕಣ್ಣಲ್ಲಿ ನೀರು ಹಾಕೋವರೆಗೂ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಹೌದು, Yes. ಹೌದು. ಅದ್ಭುತ ಮಾಡಿಕೊಟ್ಟಿದ್ದಾರೆ TKSFF ಅವರು. ಅವ್ರಿಗೆ ಅಭಿನಂದನೆ ತಿಳಿಸ್ತಾ, ಮತ್ತೊಮ್ಮೆ ಮಗದೊಮ್ಮೆ ಮನೋಧರ್ಮ ನೋಡಿ ನನಗೆ ಬಹಳ ಖುಷಿಯಾಗಿದೆ. ಸಾಕಷ್ಟು ಜನಕ್ಕೆ ಬಹಳಷ್ಟು ಖುಷಿಯಾಗಿದೆ. ಒಂದು ಪ್ರೇರಣೆ ಕೂಡ ಆಗಿದೆ. ಒಂದು ಅವರ ಮನೋಭಾವ ಕೂಡ ಬದಲಾಗೋ ಹಾದಿನಲ್ಲೂ ಇರಬಹುದೇನೋ ನೀವು ಹೇಳಿದಾಗೆ. ಸೊ ಇಷ್ಟೆಲ್ಲ ಮಾಡಿಕೊಟ್ಟಿದೆ. ಇನ್ನೂ ಸಾಕಷ್ಟು ಶೋಗಳು ನಡೀಲಿ. ಇದೇ ರೀತಿ ನೀವು ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ನಿಮ್ಮ ಪ್ರಯತ್ನಗಳನ್ನ ಸಫಲ ಆಗಬೇಕು. ಅದೇ ರೀತಿಯಲ್ಲಿ
ನಿಮ್ಮ ಹಿಂದೂಸ್ತಾನಿ ಸಂಗೀತ ಸಾಧನ ಅಂತ ಅಲ್ವಾ ನಿಮ್ಮ ಸಾಧನಾ ಆರ್ಟ್ಸ್ ಪ್ರೊಡಕ್ಷನ್ಸ್. ಅದಕ್ಕೂ ಮತ್ತೊಮ್ಮೆ ಅಗೇನ್, ಇಫ್ ಇಟ್ ಈಸ್ ಅನ್ ಎಮೋಷನ್ ಆರ್ ಎ ಸ್ಟೋರಿ, ಯು ಆರ್ ಇನ್ ದ ಗೇಮ್. ಆ ನಿಟ್ಟಿನಲ್ಲಿ ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಸಂಸಾರ ಎಲ್ಲವೂ ಸುಖವಾಗಿ ಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಶ್ರೀವತ್ಸ ಪ್ರಹ್ಲಾದ, ನಮಸ್ಕಾರ. ನಮಸ್ಕಾರ ಶ್ರೀವತ್ಸ, ಥ್ಯಾಂಕ್ ಯು ಸೊ ಮಚ್. Thank you. So much.